ಪರಮಪ್ರಾಪ್ತಿ ಸದ್ಗತಿಯಾಗಬೇಕೆಂದು ಪೂರ್ಣಾಂಚೆ ಕಡೆಯಾಗಲಿದ್ದವರು ಸದಾ ಸರ್ವದ ಅಖಂಡ ರಾಮನಾಮ ಸ್ಮರಣೆ ಮಾಡಬೇಕು. ಅವೇಟು ಅಪಚಾರಣೆ ಶ್ರೀರಾಮಭಕ್ತಿ ಮಾಡಿ ಪ್ರಾಪ್ತರಾಗಬೇಕು. ಈ ಕಲಿಯುಗದಲ್ಲಿ ಪಾರಾಗಬೇಕಾದರೆ ಭಗವದ್ಭಕ್ತಿ ರಾಮನಾಮ ಸ್ಮರಣವನ್ನು ಎದುರಿರುವ ಯಾವುದೂ ಇಲ್ಲ. ಆಯುಷ್ಯದ ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಪ್ರಾಪ್ತರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಮಾತುಗಳಿಗೆ ಬರುವ ಸಾಧನ ಸತ್ಸಂಗತಿ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಸಾಧು ಸಂಗತಿಯಿಂದ ಕ್ಷಮ, ಭೂತದಯ, ಶಾಂತಿ, ವೈರಾಗ್ಯ, ಸಮಾಧಾನ, ವಿವೇಕ, ಪ್ರವೃತ್ತಿ ಮಾರ್ಗ ತ್ಯಾಗ, ನಿವೃತ್ತಿ ಮಾರ್ಗ ಗಮನ ಇತ್ಯಾದಿ ಅನೇಕ ಸಂತಾನಗಳು ಪ್ರಯತ್ನ ಮಾಡದೇ ಇರಬೇಕು. ರಾಮಕೃಪಾದಿ ಚಕ್ರೇಗಳು ಪಾರಮಾರ್ಥಕ್ಕೆ ವಿಘ್ನ ಮಾಡತಕ್ಕಂಥ ಡಂಬ ಅಹಂಕಾರಗಳು ಸಮಸ್ಯೆ ಸಾಧು ಸಂಗತಿಗೆ ಸಾಧುಗಳಲ್ಲಿ ಭಗವದ್ಗೀತ, ಭಗವತ್ ಚರ್ಚ, ಭಗವದ್ ಗುಣಾನುಗಣನ, ರಾಮನಾಮ ಸ್ಮರಣ, ಸದುಪದೇಶ ಅಹೋರಾತ್ರಿ ಇರಬೇಕು. ಅಲ್ಲಿ ರಾಜಮಾಡಿಗಳಿಗೆ ಏನೆಲ್ಲ ಬೇಡಿಕೆಗಳೇ ಪರಮಾತ್ಮನಲ್ಲಿ ನಿರಾಕಾರ. ಪರಮಾತ್ಮನಲ್ಲಿ ವೃತ್ತಿಯವಾಗಲಿ ಜೀವನ್ಮುಕ್ತನಾದಂತ ವಿಷಯಾಕಾರತೆಯಿಂದ ಬಂದ ಪರಮಾತ್ಮ ಭಕ್ತಿಯಿಂದ ಮೋಕ್ಷ. ವೃತ್ತಿಯ ವಿಷಯದ ಸಂಬಂಧವಾಗಿರಲಿಕ್ಕೆ ಬರುವುದ ಅನುಸಂಧಾನವೇ ಕಾರಣ. ಭೂತಾಗ, ನಿಂತಾಗ, ನಡೆದಾಗ, ಹೋಗುವಾಗ, ಬರುವಾಗ ಸದಾ ಸರ್ವದ ರಾಮಧ್ಯಾನ ಮಾಡಬೇಕು. ರಾಮ ಬಿಟ್ಟು ವಿಷಯಗಳ ಬಗ್ಗೆ ವೃತ್ತಿಗೆ ಸ್ವರೂಪ. ಹೇ ರಾಮ, ಹೇ ಜಯಾಗಲಿ ನಮಗೆ ಎಂದು ಉದ್ಧಾರ ಮಾಡುತ್ತೀವಿ. ನಿನ್ನ ಸಗುಣ ಮೂರ್ತಿ ಎಂದು ಕಂಡಿದೆ. ರಾಮ ತೀವ್ರ ದರ್ಶನಗಳು ನಿನ್ನ ದರ್ಶನಗಳು ಜಯಗಳಿಲ್ಲ. ರಾಮ ನಾನಗಾದ ಪಾಪಿಗೆ ನನ್ನಂತ ಹೇಳಿದವರು ಜಗತ್ತಿಗೆ ಯಾರೂ ಇಲ್ಲ. ಹೇ ಜಯ ಸಮುದ್ರ ಶ್ರೀರಾಮ ತೀವ್ರವಾಗಿ ಸಂತತಿ ಸಂಪತ್ತಿ ಮೊದಲಾದ ಐಹಿಕ ಭಾಷೆಗಳಿಗೆ ಏನೂ ಬೇಡ. ನಿನ್ನ ಮಾತಲ್ಲಿ ಪ್ರವೃತ್ತಿ ನನ್ನ ನಾಲಿಗೆಯಲ್ಲಿ ಸದಾ ರಾಮನ ನಾಮಗಳು. ತಿರುಗದಿಂದ ರಾಮನ ವಾಕ್ಯಗಳು, ಮಸ್ತಕವು ರಾಮನ ಪಾದಕ್ಕೆ ಸಾಷ್ಟಾಂಗವಾಗಲಿ. ಕೈಗಳಿಂದ ರಾಮನ ಪೂಜಾ ಸಂಭಾವನಾದಿ ಸೇವಾಗಳಾಗಲಿ. ಪಾದಗಳಿಂದ ದಕ್ಷಿಣಾಗಳಾಗಲಿ. ರಾಮ ನನ್ನ ಜ್ಞಾನಿ ಏನೂ ತಿಳುವಳಿಕೆಯಿಲ್ಲ. ನೀನೇ ನನ್ನ ಹೃದಯದಲ್ಲಿ ನಿಂತು ನಿನ್ನ ಪಾದದಲ್ಲಿ ಶ್ರೀರಾಮ ನಿನ್ನ ಹೊರತು ನನಗಾರು ಆಧಾರವಿಲ್ಲ. ನೀನೇ ನನ್ನ ತಂದೆ ತಾಯಿ ಬಂಧುಗಳಾದ. ಹೇ ಕೃಪಾ ಸಾಗರ ಶ್ರೀರಾಮ ಅಜ್ಞಾನ ಅಧ್ವಾಂತ ನಿವಾರಣ ನೀನೇ ಗತಿ ಎಂದು ಅನನ್ಯವಾಗುವುದ ಶರಣೋದರಿ. ಸಹಸ ಪಾಪ ಮಾಡಿಕೆ ಸುಳ್ಳು ಕೆಲಸಕ್ಕೆ ಹೋಗಬಾರ. ಜನರು ನಿಂದಾಡಿದರೆ ಶಾದಪಡಬಾರ. ಸ್ತುತಿ ಮಾಡಿದರೆ ಹರ್ಷಪಡಬಾರ. ಜನರ ನಿಂದಾಸ್ತುತಿ ಮಾಡಬಾರದು. ಸರ್ವತ್ರದಲ್ಲಿ ಪರಮಾತ್ಮನಿವಾರ. ಹೆಣ್ಣರು, ಮಕ್ಕಳು, ಮನಿ, ಹೊಲ, ಸಂಪತ್ತಿ ಮೊದಲಾದ ದೇವರೊಬ್ಬರೇ ಶಾಶ್ವತ. ಅಹೋರಾಗಿ ರಾಮಭಜನೆಯಲ್ಲಿ ಕ್ರಮಣ ಮಾಡಿದ್ದಾರೆ.
Thank you.
Godavari
समाधि
ರಾತ್ರಿ ಅಂತೂ ಉಂಟಲ್ಲ ಮಾತ್ರ, ನಿಮ್ಮಿಂದ ಕೇಳಿದ್ದು ಒಂದೇ ಸೌಂಡ್ ಆಗಿತ್ತು. ಅಲ್ಲ, ಯಾಕಂದ್ರೆ ಹೇಳೋರಿಗೆ ಆಸ್ಪದ ಸಿಕ್ಕಿರುವುದಿಲ್ಲ, ಯೋಚನೆ ಮಾಡಿ. ಆಗ ಹೆಚ್ಚು ತಾಳ ಬೇಡ, ನಡೀತದೆ. ಅಲ್ಲ, ಮುರಳಿಗೆ ಒಂದೇ ಸೌಂಡ್ ಕೇಳಿದ್ದು, ತಮಿಳ ಮುರಳಿ ಯಾರು ಕೇಳಿಲ್ಲ, ಒಂದೇ ಕಿವಿ ಕೇಳಲ್ಲ, ಯಾವಾಗ ಕೇಳಿಲ್ಲ ಅವರು. ಮೊಬೈಲ್ ನೋಡ್ತಾ ಇದ್ದಾರೆ, ತಮಿಳ ಅದನ್ನು ಕೇಳ್ಕೊ, ಯಾವುದು ಕೇಳಿಲ್ಲ. ನಮ್ಮ ಯಾವ ಒಳ್ಳೆ ಗಂಟೆ ಹಾಡಿಲ್ಲ, ಹಾಡಕ್ಕೆ ನಾವು ತಮಿಳ ಕೇಳಿಲ್ಲ. ಅಂದ್ರೆ ಈ ಆವಾಜ್ ಜೊತೆ ನಮ್ಗೆ ಕೇಳೋದಿಲ್ಲ ಹಂಗೆ.
शिवाय नमस्ते ध्यान बोल्या नमः पार्या नमः आज्ञा नमः प्रकरणा ज्योतिर्णा नमः
विचराय दर्शनाय नमः कवर्धनाय नमस्ते नमः गोष्ठाय नमः नमस्तल्पाय गेत्याय नमः काट्याय नमः नमः भवैयाय शुष्काय नमः लोकाय नमः गुरुभ्याय चोरमाय नमः प्रणय प्रसद्याय नमः भगवाय आयताय विघ्नाय नमः अक्षराय नमः अक्षरेभ्यो दैवाय नमः नमः विक्षेणेभ्यो नमः नमामि भक्तेभ्यः तापेभ्यः सुस्पदे जलनीललोकिता ऐषां प्रशानां ऐषां प्रशोदानां नमो ऐषां किञ्चनामृत याते शिवा नमो शिवा विश्वापे शिवा रुद्रस्य श्रीगयानां प्रदेवसे हिमाय रुद्राय नमस्ते प्रतिमे क्षेत्रीयाय प्रभरामहे मते यथा शमसत्पदे दुष्पदे विश्वं पुष्टङ्गामे अस्मनान्तरं मृडानो रुद्रोधनमये सुदिक्षेत्रेषा यच्छन्तयोस्तुमनराजे पितादुदश्यामतवरत्र प्रणीतो मानमहान्तमतमानो ब्रह्मानोक्षणमतमानो क्षतं मानवते पितरमोदमातरं प्रियमानस्तनुवोदत्रनिर्दिशः मानस्तोगेन येमानहायक्षमानो गोष्मानो श्वेतनिर्दिशः धीरान्मानो रुद्रभामिलोकते रविस्मन्तो नमसामिते मते आराते गोपनमतपुरुषक्षणे क्षेत्रीयाय गुणमस्मैते रक्षात्तनोदिवप्रोपितातनशर्मयच्छद्विवरः आहात्वे श्रुतङ्गर्तपयमान प्रगन्नभिर्मोद वृणाचरित्रेरद्रस्तवानान्यन्ते स्मनिभवन्तुसेनाः परिणामद्रस्य गुरुणक्तपरित्वेषस्य धर्मकरखायो अवस्थिरामकवत्प्रस्तरश्रमेकस्तोकायतनयाय हृदयामेतश्चरश्मतशिवो परमे वृक्षाय तनिताय भक्तिमसानाकृतियाय मुनिप्रदातये विकेतविकाय नमस्ते सर्वपायास्ते अस्मिन् महत्कर्णवे अंतरिक्षे भवाते एकत्रीवास्तिघण्टाः सर्वाथाक्षमाचलाः एकत्रीवास्तिघण्टाः वृद्धावस्थिताः यक्षेतुस्पितराः एकत्रीवाविलोहिताः भूतानामर्व्यम् येनेषु विलिखन्ति मात्रे शिवसदनाः प्रथामतरक्षैकप्रदायिकथाः तीर्थानि विद्वन्तकृतावन्तानि शङ्किणः एतावन्तश्च भूयान्तस्तिरे तेषां सात्र्योजने धर्मानि धर्मसे नमो रुद्रेभ्यो येनेन्द्रक्षे येषां नमादा वृषभस्तेभ्यो चक्रादीर्घचक्रिणादिचक्रदेशे चोदयति विश्वरत्वास्तेभ्यो नमस्त्रेण वृन्दते विष्णोमेस्तनोपैतिनं भोजन्ते त्र्यम्बकयेकामहे त्रयम्बकमुष्टिवर्धनं सर्वात्मवर्धनं प्रत्योर्वक्षे मां ददात् एते शास्त्रमेतम्बा सामर्थ्यवर्धयन्तवेता निग्रशमाय अचरभावे उत्तरे स्वाहा उत्तरे स्वाहा नमो भगवते रुद्राष्टमे उत्तरमे भावे सदा शिवो अग्निष्टमैन्द्रष्टमे सोमाष्टमैन्द्रष्टमे परिदाष्टमैन्द्रष्टमे भूषाष्टमैन्द्रष्टमे बृहस्पतिष्टमैन्द्रष्टमे मित्रष्टमैन्द्रष्टमे वर्णष्टमैन्द्रष्टमे दष्टाष्टमैन्द्रष्टमे दाताष्टमैन्द्रष्टमे विष्णष्टमैन्द्रष्टमे श्रीनाथमैन्द्रष्टमे विश्वेन्द्रमे देवान्द्रष्टमे पृथ्वीन्द्रमे इन्द्रक्षन्तमैन्द्रष्टमे द्यौष्टमैन्द्रष्टमे विशष्टमैन्द्रष्टमे मूर्धाष्टमैन्द्रष्टमे मृगापतिष्टमैन्द्रष्टमे पुंसष्टमे रश्मिष्टमे दाभ्यष्टमे तपदष्टमे पांशष्टमे यावष्टमे मैत्रावरणष्टमे प्रतिप्रस्थानष्टमे शुक्रष्टमे मन्त्रिष्टमाग्रेणष्टमे वैश्वदेवष्टमे ध्रुवष्टमे वैश्वानष्टमदग्रहाष्टमे दिग्राह्याष्टमे ज्ञानष्टमे वैश्वदेवष्टमे बृहस्पतिः माहेन्द्रष्टमादित्यष्टमे सारस्वतष्टमे भौष्णष्टमे वादेवदष्टमे मार्गधनष्टमे ध्मष्टमे ॐ शान्तिः 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 ॐ नमस्ते रुद्रमन्योगैषवे नमः नमस्ते सुधन्वने बाहुभ्यां कृते नमः यादैष शिवतमा शिवं बभूवते तनो शिवाशनव्याय तमतया रुद्रमृडया याते रुद्रशिवातनोरघोराः प्रियानस्तनवासन्तमया गिरिशन्तार्चाकशयेः याविशङ्गिरिशन्तस्ते विकर्षस्तवे शिवागिरित्रदाय ब्रह्माणिकं से पुरुषञ्जलतः शिवेन च सात्वागिरिशाच्छावदामसे यथानस्तरमित्यर्थैश्वरम् अर्थबोधुतवर्तापतमो दैव्याभ्यगहेकश्च सर्वान् जम्भे सर्वाः श्रियातधान्याः असौव्यस्ताम्रवर्णतवभृतमङ्गलः एकेमानं रुद्राभितो दक्षश्रुतोऽसः खजोदेशारुमेण इमहे विलोहितामुपैन गोपालसन्दतसन्दतहार्यः उपैन विश्वाभूतानि सृष्टोङ्गडयातिना नमोऽस्तु नीलग्रीवाय सहस्राय
Kita
Urmeta
स्वाहा
เ
Om
ಕಾಕ ಒಂದನೇ ಕೇಳ್ತಾ ಇದೆಯೋ ಒಂದನೇ ಕೇಳ್ತಾ ಇದೆಯೋ ಅದೇ ಸರ್
ಹಾಗೆ ಹೇಳ್ಬೇಕಂತ.
ಅದೇ ಪೊಂಡು ಗೊತ್ತಿತ್ತು ಏರು ಅಂದು ಅವೇ ಏನೇದು ಬರ್ತದೆ ಕ್ಯಾಮ್ರಾ ಜನ ಇಜ್ಜಿ ಮಾರೆ ಸರಿ ಸರಿ ಸರಿ
Thank
सर्वे हरयो रामनिधौ वैदेही उत्तरं प्रवीद वसीता वर्तते देवी कथं च मे वर्तते एतन्मे सर्वमाख्याता वैदेहीं प्रतिमानः रामस्य गदितं कृत्वा हरयो रामसन्निधौ बोधयन्ति हनुमन्तं सीतावृत्तान्तकोविदम् श्रुत्वा वचनं तेषां हनुमान् भरतात्मजः शिरसा देवी सीतां दृशं प्रति उवाचवाक्यज्ञः सीताया ಕಪಿನಾಯಕರಲ್ಲೂ ಯುವರಾಜನಂತಹ ಅಂಗದ ನಾಯಕತ್ವದಲ್ಲಿ ದತ್ತೋಣ ಪರ್ವತವನ್ನು ಸೇರಿ ಶ್ರೀರಾಮನಿಗೂ ಹಾಗೂ ಲಕ್ಷ್ಮಣಿಗೂ ತಲೆಬಾಗಿ ರಾಜನಾದ ಸುಗ್ರೀವನು ವಂದಿಸಿ ಸೀತಾದೇವಿಯ ವೃತ್ತಾಂತವನ್ನು ಹೇಳಲು ಉಪಸ್ಥಿಸಿದರು. ರಾವಣ ಅಂತಃಪುರದಂತಹ ಅಶೋಕವನದಲ್ಲಿ ಸೀತೆಯನ್ನು ಬಂಧಿಸುವುದನ್ನು, ರಾಕ್ಷಸಿಯರು ಅವಳನ್ನು ಬೇರ್ಪಡಿಸುವುದನ್ನು, ಸೀತೆಗೆ ರಾಮನ ಮೇಲಿರುವಂತಹ ಅನುರಾಗವನ್ನು ಹಾಗೂ ರಾವಣನು ಸೀತೆಯನ್ನು ತನ್ನ ವಶರಾಗಲು ಕಾಲದ ಗಡುವನ್ನು ಹೀಗೆ ಕಪಿನಾಯಕರು ಶ್ರೀರಾಮನ ಸನ್ನಿಧಿಯಲ್ಲಿ ಅರಿಕೆ ಮಾಡಿಕೊಂಡರು. ವೈದೇಹಿಯು ಕ್ಷೇಮವಾಗಿರುವಳೆಂದು ಕೇಳಿ ಶ್ರೀರಾಮಚಂದ್ರನು ಹೀಗೆ ಪ್ರಶ್ನಿಸಿದನು. ಸೀತೆಯು ಎಲ್ಲಿದ್ದಾಳೆ? ನನ್ನ ವಿಷಯದಲ್ಲಿ ಅವಳ ಅಭಿಪ್ರಾಯ ಹೇಗಿದೆ? ಅವಳಿಗೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳನ್ನು ವಿಶದವಾಗಿ ಹೇಳಿರಿ ಎಂದು ಕೇಳಿದಾಗ ಕಪಿನಾಯಕರು ಸೀತಾವೃತ್ತಾಂತವನ್ನು ತಿಳಿದಂತಹ ಹನುಮಂತನನ್ನು ಪ್ರಚೋದಿಸುತ್ತಾ ಈ ಶ್ರೀರಾಮನ ಪ್ರಶ್ನೆಗಳಿಗೆ ನೀನೇ ಉತ್ತರಿಸು ಎಂದು ಅವನನ್ನು ಹೇಳುತ್ತಾರೆ. ಆಗ ಮಾನವನ ಮಾತನ್ನು ಕೇಳಿ ಹನುಮಂತನು ಸೀತಾದೇವಿಗೂ ಅವಳಿದ್ದಂತಹ ದಕ್ಷಿಣ ದಿಕ್ಕಿಗೂ ತಲೆಬಾಗಿ ನಮಸ್ಕರಿಸಿ ಸೀತಾದೇವಿಯ ದರ್ಶನ ಹೇಗಾಯಿತೆ ಎಂಬುದನ್ನು ಹೇಳತೊಡಗಿದನು. ಸಮುದ್ರಂ ಲಂಘಯಿತ್ವಾಹಂ ಶತಯೋಜನಮಾಯತಂ ಅಗಚ್ಚಂ ಜಾನಕೀಂ ಸೀತಾ ದಕ್ಷಿಣ तत्र लङ्के दिनकरे रावणस्य पुनः दक्षिणस्य समुद्रस्य तीरे वसति दक्षिणे तत्र सीता मया दृष्टा रावणान्तः प्रयसति द्वैचिन्तापरायणा दर्शय कथं चित्काकस्तन्
ಹಾಗೆಯೇ ನೀನು ಸ್ಮರಿಸಿಕೋ ಎಂಬುದಾಗಿ ಆ ಪತಿವ್ರತೆಯಾದಂತಹ ಆ ಸೀತಾದೇವಿಯು ಚೂಡಾಮಣಿಯನ್ನು ನನ್ನೊಡನೆ यज्ञे परमदृष्टेन दत्तशक्तेन धीमता मन्त्रका महामुनिश्रेष्ठहितास्य दर्शनम् अध्यात्ममगतः सौम्य वैजयस्य तथा विभो अयं यशोपते तस्याः प्रियायां मूर्तिमयमेमनिः अस्याद्य दर्शनेनाहं प्राप्तां स्वामिव चिन्तये ಆ ಹನುಮಂತ ಕೊಟ್ಟಂತಹ ಆ ಚೂಡಾಮಣಿಯನ್ನು ಶ್ರೀರಾಮನು ಎದೆಗಪ್ಪಿಕೊಂಡು ಲಕ್ಷ್ಮಣನೊಂದಿಗೆ ಅಳತೊಡಗಿದನು. ಉತ್ಕೃಷ್ಟವಾದ ಆ ಚೂಡಾಮಣಿಯನ್ನು ನೋಡಿ ಕಣ್ಣೂರಿ ತುಂಬಿಕೊಂಡು ಸುಗ್ರೀವನ ಬಳಿಗೆ ಹೀಗೆ ಹೇಳ್ತಾನೆ. ಪಾತ್ರದ ಮೇಯಾದಂತಹ ಹಸುವು ಕರುವನ್ನು ಕಂಡೊಡನೆ ಹಾಲು ಧರಿಸುವಂತೆ ಉತ್ತಮೋತ್ತಮವಾದಂತಹ ಈ ಚೂಡಾಮಣಿಯನ್ನು ನೋಡುತ್ತಲೇ ನನ್ನ ಹೃದಯವು ಸ್ರವಿಸುತ್ತಿದೆ. ಜನಕ ಮಹಾರಾಜರು ಜಾನಕಿಯ ವಿವಾಹ ಸಮಯದಲ್ಲಿ ಅವಳ ತಾಯಿಯ ಮೂಲಕ ನಮ್ಮ ತಂದೆಯವರ ಸಮಕ್ಷಮದಲ್ಲಿ ಅವಳಿಗೆ ಬಡಿಸಿದ್ದರು. ಅದನ್ನು ಅವಳು ಶಿರಸ್ಸಿನಲ್ಲಿ ಧರಿಸಿದಾಗ ಆ ಮಣಿಯ ಶೋಭೆಯು ಹಿಮ್ಮಡಿಸಿತ್ತು. ಇಂತಹ ಚೂಡಾಮಣಿಯನ್ನು ದೇವತೆಗಳು ಪೂಜಿಸುತ್ತಿದ್ದರು. ಜನಕನು ಮಾಡಿದಂತಹ ಯಜ್ಞಕ್ಕಾಗಿ ದೇವೇಂದ್ರನು ಮೆಚ್ಚಿ ಅದನ್ನು ಆ ಜನಕ ಮಹಾರಾಜನಿಗೆ ಬಹುಮಾನವಾಗಿ ಕೊಟ್ಟಿದ್ದನು. ವಿಶಿಷ್ಟವಾದ ಈ ಚೂಡಾಮಣಿಯನ್ನು ನೋಡಿದಾಗ ಇಂದು ನನಗೆ ತಂದೆಯಾದ ದಶರಥ ಹಾಗೂ ಮಾವನವರಾದಂತಹ ಜನಕನ ದರ್ಶನವಾದಂತೆ ಆಯಿತು. ಈ ಚೂಡಾಮಣಿಯು ನನ್ನ ಸೀತಾದೇವಿಯ ತಲೆಯಲ್ಲಿ ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿತ್ತು ಎಂಬುದಾಗಿ ಸುಗ್ರೀವನ ಬಳಿ ಶ್ರೀರಾಮನು ಹೇಳುತ್ತಾನೆ. ಸೀತಾ ವೈದೇಹಿ ಸೌಮ್ಯ ಪುನಃ ಪುನಃ ವಿಪಾಸಮೇನ ಸಿಂಚಂತಿ ವಾಕ್ಯವಾರಿಣ ಉತಸ್ತುತಿಂ ದುಃಖತರಂ ಯದಿಮಂ ವಾದಿಸಂಭವಂ ಮಣಿಂ ಪಶ್ಯಾಮಿ ಸೌಮಿತ್ರೇ ವೈದೇಹಿ ಆಗತಂ ವಿನಾ ಚಿರಂ ಜೀವತಿ ವೈದೇಹಿ ಯತಿಮಾಸಂ ಧರಿಷ್ಯತೆ ನ ಜೀವೇಯಂ ಕ್ಷಣಮಪಿ ವಿನಾಶಾಮಸ್ತೆ ಕ್ಷಣ ನಯಮಾಮಪಿ ಸಂದೇಶಂ ಯತ್ರ ದೃಷ್ಟಾಮವ ಪ್ರಿಯ ಅತಿಷ್ಠೇಯಂ ಕ್ಷಣಮಪಿ ಉಪಲಭ್ಯಜ ಕಥಂ ಸಾ ಮಮ ಶುಶ್ರೋಣಿ ಭೀರುಭೀರುಪತಿ ಸದಾ ಭಯಾವಹಾನಾಂ ಘೋರಾಣಾಂ ಮಧ್ಯರಾಕ್ಷಸಾಂ ಶಾರದಸ್ತಿಮಿರೋನ್ಮುಕ್ತೋ ನೂನಂ ಚಂದ್ರಯುವಾಂಬುಧೈಃ ಆವೃತಂ ವದನಂ ತಸ್ಯಾತಿ ರಾಕ್ಷಸೈಃ ಇಮಾಃ ಸೀತಾ ಹನುಮಸ್ತಸ್ವತಾ ಕಥಯಾತ್ಮೇ ಏತೇನ ಖಲು ಜೀವಿಷ್ಯ ಭೇಷಜೇನ ತರೋ ಯಥಾ ಮಧುರಾಲಾಭಾಕಿಮಾಃ ಮಮ ಭಾಮಿನಿ ಮದ್ವಿಹೀನಾ ವರಾರೋಹ ಹನುಮಂತಯಸ್ವಮೇ ತತರಂ ಪ್ರಾಪ್ಯಾಕಂ ಜೀವತಿ ಜಾನಕಿ. ವೈದೇಹಿಲ್ಲದೆ ಸಮುದ್ರದಲ್ಲಿ ಹುಟ್ಟಿದ ಈ ಚೂಡಾಮಣಿಯನ್ನು ಮಾತ್ರವೇ ನಾನು ನೋಡುತ್ತಿದ್ದೇನಲ್ಲ, ಇದಕ್ಕಿಂತ ದುಃಖಕರವಾದದ್ದು ಮತ್ತೇನಿದೆ? ಸೀತಾದೇವಿಯು ನಿನ್ನ ವಿವಾಹದಲ್ಲಿ ಒಂದು ತಿಂಗಳು ಕಾಲ ಮಾತ್ರ ಹುಟ್ಟಿರಬೇಕೋ ಎಂದು ಹೇಳುತ್ತಿದ್ದು,
ಇದು ತುಂಬಾ ದೀರ್ಘವಾದ ಸಮಯವೇ ಸರಿ. ಸೀತೆಯ ವೃತ್ತಾಂತ ತಿಳಿದ ಮೇಲೆ ಹಣ ಮಾತ್ರವಾದರೂ ನಾನು ಇಲ್ಲಿ ಇರಲಾರೆನು. ಹನುಮಂತ, ಅವಳನ್ನು ನೀನು ಕಂಡಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗು. ಸಾಧ್ವಿಯಾದಂತಹ ಸೀತೆಯು ಆ ಘೋರ ರಕ್ಕಸಿಯರ ಮಧ್ಯದಲ್ಲಿ ಹೇಗೆ ತಾನೇ ಜೀವಿಸಿದ್ದಾಳೆ. ಕತ್ತಲೆಯಿಂದ ಕೂಡಿದಂತಹ ಮೋಡಗಳಿಂದ ಆವೃತವಾದ ಶರತ್ಕಾಲದ ಚಂದ್ರನಂತೆ ರಾಕ್ಷಸರಿಂದ ಆವೃತವಾಗಿರುವಂತಹ ಸೀತಾದೇವಿ ಮುಖವು ಪ್ರಕಾಶಿಸಲಾರದು. ಸೀತೆಯು ಇನ್ನೂ ಏನು ಹೇಳಿದಳೆಂಬುದನ್ನು ಪುನಃ ಹೇಳು ಎಂಬುದಾಗಿ ಆ ಹನುಮಂತರ ಬಳಿಗೆ ಶ್ರೀರಾಮನು ಕೇಳುತ್ತಾನೆ. ಅತ್ಯಾಶಯ ಶ್ರೀಮದ್ರಾಮಾಯಣೆ ವಾಲ್ಮೀಕಿಯಾದಿಕಾವ್ಯ ಸುಂದರಕಾಂಡೇ ಷಟ್ಕೃತಮಸ್ತಕ ಏವ ಮುಕ್ತಸ್ತು ಹನುಮಾನ್ ರಾಘವೇಣ ಮಹಾತ್ಮನ ಸೀತಾಯಾ ಭಾಷಿತಂ ಸರ್ವಂ ರಾಘವೇ ಇದಮುಕ್ತವತಿ ದೇವಿ ಜಾನಕಿ ಪುರುಷರ್ಷಭ ಮೂಲರುತ್ತಮ ವಿಜ್ಞಾನಂ ಕುಟೇಭಾತಧಮ್ಮ ಮುಖಸ್ತುಪ್ತಾದಯಾ ಸಾಧಂ ಜಾನಕಿ ಪುರಮುಖಿತ ವಾಯಸಸವದೋತ್ಪತ್ತ್ಯಾ ವಿರರಾಧಸ್ತನಾಂತರೇ ಪರ್ಯಾಯೇಣ ಸುಸುಪ್ತಂ ದೇವೇಭ್ಯ ಭರತಾಗ್ರಜ ಪುನಶ್ಚಕಿಲಪಕ್ಷೀ ಸ ದೇವ್ಯಾ ಜನಯತಿ ವ್ಯಥಾ ಪುನಃ ಪುನರುಪಾಗಮ್ಯ ವಿರರಾಧಶಂಕಿಲ ತಸ್ತಂ ಬೋಧೀರಸ್ತಸ್ಯಾಹ ಶೋಚೇನ ಸಮುಕ್ಷಿತಃ ವಾಯಸೇನ ಗತೇನೈವಂ ಸತತಂ ಬಾಧ್ಯಮಾನಯ ಬೋಧಿತಕಿಲದೇವ್ಯಾ ತ್ವಂ ಸುಖಸುಪ್ತಃ ಫಲಂತಃ ತಾಂ ದೃಷ್ಟ್ವಾ ಮಹಾಬಾಹೋ ಧಾರಿತಾಂ ಚ ಧನಾಂತರೇ ಅಶೀವಿಷಯೋ ಕೃತೋ ನಿಶ್ವತಂ ಭಾಷತಃ ನಖಾಗ್ರೈಕೇಣ ತೇ ಭೇದೋ ಧಾರಿತಂ ತತ್ರಾತರಂ ತಕ್ರೀಡತಿ ಸರೋಷೇಣ ಪಂಚವಕ್ರೇಣ ಭೋಗಿನಾ ನಿರೀಕ್ಷಮಾಣಸಾ ಸಾ ವಾಯಸಂ ಸಮವೈಕ್ಷತಾಃ ಶ್ರೀಕೃಷ್ಣೈಃ ತಾಮೇವಾಭಿಮುಖಂ ಸ್ಥಿತಂ ತತಃ ಕಿಲ ಸರ್ವಶಕ್ರಸ್ಯ ವಾಯಸಃ ಪ್ರದತಾಮರಃ ಹರಾಂತರತರ ಶೀಘ್ರಂ ಪವನಸ್ಥಗತೌ ಸಮಃ. ಶ್ರೀರಾಮನು ಕೇಳಲು ಹನುಮಂತನು ಸೀತಾದೇವಿಯು ಹೇಳಿದ ಮಾತುಗಳನ್ನು ಎಲ್ಲವನ್ನೂ ಅವಳ ಮಾತಿನಲ್ಲೇ ಹೇಳತೊಡಗಿದನು. ಹಿಂದೆ ನೀನು ಚಿತ್ರಕೂಟದಲ್ಲಿದ್ದಾಗ ಜರುಗಿದಂತಹ ವೃತ್ತಾಂತವನ್ನು ನಿನ್ನ ನೆನಪಿಗಾಗಿ ಹೇಗೆ ನಡೆಯಿತೋ ಹಾಗೆ ಹೇಳುವೆನೋ. ಒಮ್ಮೆ ನಿನ್ನೊಡನೆ ಸುಖವಾಗಿದ್ದಂತಹ ಜಾನಕಿಯು ಅವಳು ನೀನು ಹೇಳುವ ಮೊದಲೇ ಎದ್ದುಬಿಟ್ಟಿದ್ದಳು. ಆಗ ಒಂದು ಕಾಗೆಯು ಅನಿರೀಕ್ಷಿತವಾಗಿ ಹಾರ ಬಂದು ಸೀತಾದೇವಿಯ ವಸ್ತ್ರಫಲವನ್ನು ಕಾರ್ಯಗೊಳಿಸಿತು. ಆಗ ಪರ್ಯಾಯವಾಗಿ ಮೊದಲಿನಿಂದ ಈ ಕಾಗೆಯು ಪುನಃ ಬಂದು ಸೀತೆಗೆ ತೊಂದರೆ ತೊಡಗಿತು. ಆ ಕಾಗೆಯು ಬಾರಿಗೆ ಸಮೀಪಕ್ಕೆ ಬಂದು ಅವಳನ್ನು ಹೆಚ್ಚಾಗಿ ಗಾಯಗೊಳಿಸಿತು. ಆಗ ಗಾಯದಿಂದ ಹರಿಯುತ್ತಿದ್ದಂತಹ ರಕ್ತದ ಸ್ಪರ್ಶದಿಂದ ನೀನು ಎಚ್ಚರಗೊಂಡೆ. ಆ ಕಾಗೆಯಿಂದ ಪದೇ ಪದೇ ಬಾಧೆಪಡುತ್ತಿದ್ದಂತಹ ಸೀತಾದೇವಿಯು ಸುಖವಾಗಿ ಮಲಗಿದ್ದ ನಿನ್ನನ್ನು ಎಚ್ಚರಿಸಿದ್ದಳು. ಆಗ ನೀನು ಕೋಪದಿಂದ ಆ ವಾಯಸನನ್ನು ತಿರುಗಿಟ್ಟು ನೋಡುತ್ತಾ ಸೀತಾದೇವಿಗೆ ಅಪಕಾರ ಮಾಡಿದವನು ಬೆಸಗಿದವನನ್ನು ಕ್ರೂರವಾಗಿ ಶಿಕ್ಷಿಸಲು ಮನಮಾಡಿದೆ. ಆಗ ಆಸನದಿಂದ ಒಂದು ದರ್ಭೆಯನ್ನು ಕಿತ್ತುಕೊಂಡು ಅದನ್ನು ಬ್ರಹ್ಮಾಸ್ತ್ರವಾಗಿ ಮಂತ್ರಿಸಿ ಪ್ರಯೋಗಿಸಿದೆ. ಆ ಬ್ರಹ್ಮಾಸ್ತ್ರವು ದೇದೀಪ್ಯಮಾನವಾಗಿ ಕಾಲಾಗ್ನಿಯಂತೆ ಉರಿಯುತ್ತಾ ಕಾಗೆಯು ಹೋದ ದಿಕ್ಕಿನತ್ತ ಮುಖ ಮಾಡಿತು. ಪ್ರಜ್ವಲಿಸುತ್ತಿರುವಂತಹ ದರ್ಭೆಯನ್ನು ನೀನು ಕಾಗೆಯ ಮೇಲೆ ಪ್ರಯೋಗಿಸಿದಾಗ ಆ ಅಸ್ತ್ರವು ಬೆಂಕಿಯನ್ನು ಕೂಡುತ್ತಾ ಕಾಗೆಯನ್ನು ಹಿಂಬಾಲಿಸಿತು. ಆಗ ಆ ಇಕ್ಷಿಕಾಸ್ತ್ರವು ಅಟ್ಟಿಸಿಕೊಂಡು ಬರುವಾಗ ವಾಯಸಕ್ಕೆ ತಂದೆಯಾದ ಇಂದ್ರನು, ದೇವತೆಗಳು, ಮಹರ್ಷಿಗಳು ಅವನಿಗೆ ಆಶ್ರಯ ಕೊಡದೆ ಹೊರತಪ್ಪಿದರು. 3 ಲೋಕಗಳಲ್ಲಿ ತಿರುಗಿದರೂ ಸಹ ಅದಕ್ಕೆ ರಕ್ಷಿಸುವವರು ಯಾರೂ ಇರಲಿಲ್ಲ. ಶಿವಮಾನ್ ಸಂಪ್ರದೀಪಂ ಹಿ ಸರ್ವಂತು ವಾಯಸಂಪ್ರತಿ ತತಸ್ತು ವಾಯಸಂ ದೀಪ್ತಃ ಸಕರ್ಪೋ ಅನಂತಕಾಮಃ ಕಪಿತ್ರಾಟ ಪರಿತ್ಯಕ್ತಃ ಸುರೈಶ್ವ ಸಮಹರ್ಷಿಭಿಃ ಶ್ರೀಲೋಕಾಪರಿ ಸಂಕ್ರಮ್ಯ ಅಧಿಗಚ್ಚತಿ. ಪುನರೇವಾಗತಸ್ತತ್ರಃ ತತ್ಸಾಕಾಶಮಲಿಂಗಮ ತತಂ ನಿಪತಿತಂ ಭೂಮೋ ಶರಣಾಗತಂ ತದಾರಭ್ಯ ಕಾಕುಸ್ತಃ ಕೃಪಯಾ ವಿಪಾಲಯಃ ಮೋಘವಸ್ತ್ರಂ ಚ ಶಕ್ಯಂತೋ ಕಷ್ಟಮಿತ್ಯೇವ ರಾಘವ ಭವಾನ್ ತಸ್ಯಾಕ್ಷಿ ಕಾಕಸ್ಯ ಹಿಮಸ್ಯಸ್ಮನ ದಕ್ಷಿಣಂ ರಾಮಸ್ತಾಂ ನಮಸ್ಕೃತ್ಯ ರಾಜ್ಞೇ ತತ್ರತಾಯತ ಅಸ್ಪೃಷ್ಟಪ್ರದಾ ಕಾಕಃ ಪ್ರತಿಷೇಧೆ ಸಮಾಲಯಂ ಏವಮಸ್ತ್ರವಿತಾಂ ಪ್ರೇಮಿತಾ ಶ್ರೀರವಾನಭಿ ಹಿಮತ್ತವಸ್ತ್ರಂ ರಕ್ಷಸ್ಸು ನ ಜೋಜತಿ ರಾಘವ ನನಾಗಾನಾಪಿ ಗಂಧರ್ವಾನಗುಣಃ ನ ಚ ಸರ್ವೇರಣೇ ಶಕ್ತಾ ರಾಮಂ ಪ್ರತಿ ಸಮಾಸಂ. ಹೀಗೆ ಅತ್ಯಂತ ಶರಣ್ಯನಾದಂತಹ ಆ ಕಾಕವು ಭೂಮಿಯ ಮೇಲೆ ಬಿದ್ದು ಹೊರ ಇಟ್ಟಿತು. ಎಳೆ ರಘುರಾಮನೇ, ಈ ಕಾಗೆಯು ವಧೆಗೆ ಯೋಗ್ಯವಾಗಿದ್ದರೂ ಕನಿಕರದಿಂದ ನೀನು ಅದನ್ನು ರಕ್ಷಿಸಿದೆ. ಬಿಟ್ಟ ಅಸ್ತ್ರವು
ನಿಷ್ಫಲವಾಗಬಹುದೆಂದು ನೀನು ಕಾಗೆಗೆ ಹೇಳಿ ಅದರ ಬಲಗಣ್ಣನ್ನು ಆ ಬ್ರಹ್ಮಾಸ್ತ್ರಕ್ಕೆ ಗುರಿಯಾಗಿಸಿ ಒಂದು ಕಣ್ಣನ್ನು ವಿನಾಶಗೊಳಿಸಿದೆ. ಆ ಪಾಯಸವು ನಿನಗೂ ದಶರಥ ಮಹಾರಾಜನಿಗೂ ನಮಸ್ಕರಿಸಿ ನಿನ್ನ ಅನುಮತಿಯನ್ನು ಪಡೆದು ತನ್ನ ವಾಸಸ್ಥಳಕ್ಕೆ ಹೊರಟು ಹೋಯಿತು. ಸೀತಾದೇವಿಯು ಈ ನೆನಪಿಗಾಗಿ ಈ ಕಥೆಯನ್ನು ಹೇಳಿ ನನ್ನನ್ನು ಹೀಗೆ ಪ್ರಶ್ನಿಸಿದ್ದಾಳೆ. ಅಸ್ತ್ರವಿದ್ಯೆಯಲ್ಲಿ ಕೋವಿದನು ಶ್ರೇಷ್ಠನೂ ಬಲಶಾಲಿಯೂ ಉತ್ತಮಶೀಲನೂ ಆದಂತಹ ಶ್ರೀರಾಮನು ರಾಕ್ಷಸರ ಮೇಲೆ ಅಸ್ತ್ರಗಳನ್ನು ಏಕೆ ಪ್ರಯೋಗಿಸುವುದಿಲ್ಲ? ನಾಗಗಳಾಗಲಿ ಇಂದ್ರರಾಗಲಿ ಅಸುರರಾಗಲಿ ದೇವತೆಗಳಾಗಲಿ ರಣರಂಗದಲ್ಲಿ ಶ್ರೀರಾಮನನ್ನು ಎದುರಿಸಲು ಸಮರ್ಥರಲ್ಲ. ಪರಾಕ್ರಮಶಾಲಿಯಾದಂತಹ ಶ್ರೀರಾಮನಿಗೆ ನನ್ನ ವಿಷಯದಲ್ಲಿ ಕೊಂಚವಾದರೂ ಕನಿಕರ ಇರುವುದಾದರೆ ನಿಶ್ಚಿತವಾದ ಬಾಣಗಳಿಂದ ಈಗಲೇ ರಾವಣನನ್ನು ಸಂಹರಿಸಲಿ. ಶತ್ರು ಭಯಂಕರನು ನರೋತ್ತಮನೂ ನೃಪಂಶನೂ ಆದಂತಹ ಲಕ್ಷ್ಮಣನಾದರೂ ಅಣ್ಣನ ಆಜ್ಞೆಯನ್ನು ಪಡೆದು ನನ್ನನ್ನು ರಕ್ಷಿಸಲು ಏಕೆ ಬರುತ್ತಿಲ್ಲ ಎಂಬುದಾಗಿ ಪ್ರಶ್ನಿಸಿದ್ದಾಳೆ. ಭ್ರಾತೃರಾಧನಶಮಾಜ್ಞಾಯ ಲಕ್ಷ್ಮಣೋ ವಾ ಪ್ರಾಂತಮಃ ರಾಗಿಮರ್ಥಂ ನರವರೋ ನಮಾರಾಘವಃ ಶಕ್ತೋ ಪುರುಷಂ ವ್ಯಾಘ್ರೋ ವಾಯುಭಕ್ತಿ ಸಮತೇಜಸೋ ಪುರಾಣಾಂ ವಿನುದ್ಧರ್ಸೋ ಕಿಮರ್ಥಂ ಅಪೇಕ್ಷತ ಮಮೈವ ವಿಕೃತಂ ಕಿಂಚಿನ್ ಮಾತಸ್ತಿನ ಸಂಶಯಃ ಸಮರ್ಥೋ ಸಹಿತೋ ಯನ್ಮಾನ್ ಪ್ರೇಕ್ಷೇ ಪರಂತಪೋ ವೈದೇಹ್ಯಾವಚನಂ ಕೃತ್ವಾ ಕರ್ಮಂ ಭಾಷಿತಂ ಪುನರಪ್ಯಾಮಾನ್ಯಾತಾಂ ಇದಂ ವಚನಂ ಬ್ರುವನ್ ಶೋಕವಿಮುಖೋ ರಾಮ ದೇವಿ ಸತ್ಯೇನಾಚೇಷಪೇ ರಾಮೇ ದುಃಖಾಭಿಭೂತೇತೋ ಲಕ್ಷ್ಮಣ ಪರಿತಪ್ಯತೆ. ನನ್ನ ಅಪಾರವಾದ ದುಷ್ಕೃತಿಯ ಫಲವೇ ಇಲ್ಲಿ ನನ್ನ ದುಸ್ಥಿತಿಗೆ ಕಾರಣವೂ ಆಗಿರಬೇಕು, ಇದರಲ್ಲಿ ಸಂಶಯವೇ ಇಲ್ಲ. ಶತ್ರುತಾಪಕರಾದಂತಹ ರಾಮಲಕ್ಷ್ಮಣರು ಇಬ್ಬರು ಜೊತೆಗಿದ್ದರೂ ನನ್ನನ್ನು ರಕ್ಷಿಸಲು ಹೇಗೆ ಉದಾಸೀನರಾಗಿದ್ದಾರೆ? ಹೀಗೆ ಕರುಣಾಜನಕವಾದಂತಹ ಮಾತುಗಳನ್ನು ಕೇಳಿ ಆರ್ಯಾದ ಅವಳಿಗೆ ನಾನು ಹೀಗೆ ಹೇಳಿದೆನು. ನಾನು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ, ನಿನ್ನ ಗ್ರಹಶೋಕದಿಂದಾಗಿ ಶ್ರೀರಾಮನು ನಿದ್ರಾಹಾರಗಳಿಂದಲೂ ವಿಮುಖನಾಗಿದ್ದಾನೆ. ಅವನು ದುಃಖಿಸುತ್ತಿದ್ದರೆ ಲಕ್ಷ್ಮಣನು ದುಃಖಿಸುತ್ತಾನೆ. ಹೇಗೋ ದೈವಯೋಗದಿಂದ ನಾನು ನಿಮ್ಮನ್ನು ನೋಡಿದೆನು, ಆದ್ದರಿಂದ ದುಃಖಿಸಲು ಇದು ಸಮಯವಲ್ಲ. ಈ ಮುಹೂರ್ತದಲ್ಲಿ ನೀನು ಎಲ್ಲ ದುಃಖಗಳ ಕೊನೆಯನ್ನು ಕಾಣುವೆ ಎಂಬುದಾಗಿ ನಾನು ಆ ಸೀತಾದೇವಿಯನ್ನು ಸಾಂತ್ವನಗೊಳಿಸಿದ್ದೆ. ಕಥಂಚಿದ್ಭವತಿ ದೃಷ್ಟಾನಕಾಲ ಪರಿಶೋಷಿತಂ ಇದಂ ಮುಹೂರ್ತಂ ದುಃಖಾನಾಂ ಅನಂತಂ ದಕ್ಷಸಿ ಭಾಮಿನಿ ಸಾವುಭೌದರಶಾರದೋ ರಾಜವನಿಂದಿತೋ ತದ್ದರ್ಶನಸಿತೋತ್ಸಾಹೋ ಲಂಕಾಂ ಭಸ್ಮೀಕರಿಷ್ಯತಃ ತತ್ವಾಗತಮೇಲೆ ರೌದ್ರಂ ರಾವಣಂ ಸಹಬಾಂಧವಂ ನಾಗವಸ್ತಾಮರಾರೋಹೇ ಸ್ವಾಮುಲೀಂ ನಯಿತಾ ಧ್ರುವಂ ರಾಮೋ ವಿಜಾನೀಯಾಂ ಜ್ಞಾನಮವಿಂದತೆ ತಸ್ಯ ಪ್ರೀತಿ ಸಂಜನನಂ ತಸ್ಯಾಪ್ರಸಾದಂ ವಿಹಾರಹಸೆ ನಾವ್ಯವೀಕ್ಷ ದೃಶಸ್ಸರ್ವಾಣಿ ನಿರ್ಗತಂ ಉತ್ತಮಂ ಮುಕ್ತಾವಕ್ತಾಸ್ತೋ ಮಹ್ಯಂ ಏಳಿಮೇತಂ ಮಹಾಫಲ ಪ್ರತಿಗೃಹ್ಯಮಣಿಂ ದಿವ್ಯಂ ತವಾದಹೇತೋರ್ಭೂತ್ವಃ ಶಿರಸಾದಾಂ ಪ್ರಣಮ್ಯಾರ್ಯಾಂ ಅಹಮಾಗಮನೆ ಪದೇ ಗಮನೆ ತತೋತ್ಸಾಹಂ ವೇಕ್ಷರವರ್ಣಿನಿ ವರ್ಧಮಾನಂ ಹಿ ಮಾಂ ಜನಕಾತ್ಮಜ. ಹೀಗೆ ರಾಜಕುಮಾರರಾದಂತಹ ಆ ನವರಿಬ್ಬರು ನಿನ್ನ ದರ್ಶನವನ್ನು ಪಡೆಯಲು ಕಾತುರರಾಗಿದ್ದಾರೆ. ಶತ್ರುವಾದ ರಾವಣನನ್ನು ಅವನ ಪರಿವಾರವನ್ನು ಸಮರ ಅಂಗಣದಲ್ಲಿ ಸಂಹರಿಸಿ ಲಂಕೆಯನ್ನು ಭಸ್ಮ ಮಾಡುವರು. ನಿನ್ನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗುವುದು ಸತ್ಯವು. ನಾನು ನಿನ್ನನ್ನು ಸಂದರ್ಶಿಸಿ ಬಂದಿರುವಂತಹ ಬಗ್ಗೆ ಶ್ರೀರಾಮನಿಗೆ ಪ್ರೀತಿಯನ್ನು ಉಂಟು ಮಾಡಿದ ಹಾಗೂ ನೆನಪನ್ನು ಕೊಡುವಂತಹ ಯಾವುದಾದರೂ ಒಂದು ಅಭಿಜ್ಞಾನವನ್ನು ನನಗೆ ಕೊಡು ಎಂದು ಪ್ರಾರ್ಥಿಸಿದಾಗ ಸೀತಾದೇವಿಯು ತನ್ನ ಶಿರೋಭೂಷಣವಾದಂತಹ ಅತ್ಯಮೂಲ್ಯವಾದಂತಹ ಚೂಡಾವಣಿಯನ್ನು ಸೆರಗಿನ ಗಂಟಿನಿಂದ ಹೊರತೆಗೆದು ನನಗೆ ಆ ಚೂಡಾವಣಿಯನ್ನು ಪಡೆದು ಪೂಜೆಗಳಾದಂತಹ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟರು ಅನ್ನುವಾದೆನು. ಉತ್ಸಾಹದಿಂದ ಪ್ರಯಾಣಿಸಿದಂತಹ ಸಮುದ್ರವನ್ನು ದಾಟುವ ಶರೀರವನ್ನು ದೊಡ್ಡದಾಗಿ ಮಾಡಿ ಬೆಳೆದಂತಹ ನನ್ನನ್ನು ನೋಡಿ ಆ ಸಾಧ್ವಿಯಾದ ಸೀತಾದೇವಿಯು ಪುನಃ ಹೀಗೆ ಹೇಳಿದರು. ಗಮನೇತ ಕೃತೋತ್ಸಾಹ ವೇಕ್ಷರವರ್ಣಿನಿ ವಿವರ್ತಮಾನಂತ ಹಿ ಮಾಂ ಧ್ವಾಂತ ಜನಕಾತ್ಮಜ ಅಕ್ಷರಪೂರ್ಣಮುಖಿ ದೀನಾ ಭಾಸ್ವಸಂದಿಗ್ಧ ಭಾಷಣಿ ಉಮೋತ್ಪದನ ಸಂಭ್ರಾಂತ ಶೋಕವೇಗ ಸಮಾಹತ ನಾಮವಾಚದ ಸೀತಾ ಸಭಾಂಗೋ ಮಹಾಕವೇ ಯದ್ರಕ್ಷಸಿ ಮಹಾಬಾಹುಂ ರಾಮಂ ಕಮಲೋಚನಂ ಲಕ್ಷ್ಮಣಂಚ ಮಹಾಬಾಹುಂ ನಿರ್ವಮೇಶಸ್ವಿನಂ ಸೀತಾಯಾಮವ್ಯವಿಮುಕ್ತೋ ಅಹಮಪ್ರವಂ ಮೈಥಿಲೀ ತಥಾ
क्षमारोहमे देवी चित्रं जनकदन्दिनी यावच्चे दर्शयामं लक्ष्मणं राघवं च महाभागे भक्तारमसिते क्षणे ಮಹಾಬಲಿಯಾದಂತಹ ಶ್ರೀರಾಮನನ್ನು ಲಕ್ಷ್ಮಣನನ್ನು ನೀನು ಬೇಗನೆ ದರ್ಶಿಸಲಿರುವೆ, ಅದರ ಭಾಗ್ಯವು ನನಗಿಲ್ಲ. ಹೀಗೆ ಸೀತೆಯು ನನ್ನಲ್ಲಿ ಹೇಳಿದಾಗ, ಇದೇ ಜಾನಕಿ ದೇವಿಯೇ, ಶೀಘ್ರವಾಗಿ ನಿನ್ನ ಮೇಲೆ ಕುಳಿತುಕೋ, ನಿನ್ನನ್ನು ಬೇಗವಾಗಿ ಕೊಂಡು ಹೋಗುವೆನು. ನಿನ್ನ ಸ್ವಾಮಿಯಾದಂತಹ ಶ್ರೀರಾಮನನ್ನು ಹಿಂದೆ ದರ್ಶಿಸಬಹುದು. ಆಗ ನಾನಾಗಿಯೇ ನಿನ್ನ ಬೆನ್ನಿನ ಮೇಲೆ ಕುಳಿತಿರುವುದು ಧರ್ಮವಲ್ಲ. ಕಾಲವು ಪ್ರತಿಕೂಲವಾದಾಗ ನನ್ನ ಶರೀರವು ಹಿಂದೆ ರಾಕ್ಷಸನಾದಂತಹ ರಾವಣನ ಮುಕ್ತಿತುಂಜ. ಇಂತಹ ಸ್ಥಿತಿಯಲ್ಲಿ ನಿಸ್ಸಹಾಯಕಾದಂತಹ ನಾನು ಏನು ತಾನೇ ಮಾಡಬಹುದು? ಕಾವ್ರವೀರ್ನಾಂತೋ ದೇವಿ ಧರ್ಮೋ ಮಹಾಕವೇ ಯದ್ದೇ ದೃಷ್ಟಂ ಶಿಶೇವೇಹಂ ಸ್ವಶಾಹಿಂಗವ ಪುರಾಜೇದಂ ವೀರ ದೃಷ್ಟ ಗಾತ್ರೇಷು ರಾಕ್ಷಸಾನ್ ಪುತ್ರಾಹಂ ಕಿಂ ಕರಿಷ್ಯಾಮಿ ಕಾಲೇನೋಪನಿಪೀಡಿತ ಕಕ್ಷತ್ರಂ ಕಪಿಶಾರ್ಥೂಲ ಛತ್ರದೌ ನೃಪದೇಶದೌ ದೇವಂ ಸಾಧಮಾಭಾಷ್ಯ ಭೂಮಿಶ್ರೇಷ್ಠಮಾಪ್ತಿದಾನ್ ಮನೋಮಾರ್ಗಮಲಕ್ಷ್ಮಣೌ ಸುಗ್ರೀವಂತಃ ಮಹಾತ್ಯಂ ಸರ್ವಾನ್ ಭೂಯಾಹನಾಮಯಂ ತಥಾ ಚ ಮಹಾಬಾಹುರ್ಮಾಂ ತಾರಯತಿ ರಾಘವಃ ಅಸ್ಮಾದುತ್ಥಾನ ಸಂರೋಧಾತ್ ಅಸ್ಮರ್ಹಸಿ ಇಮಂ ದೇವರಂ ಮಮ ಶೋಕವೇಗಂ ದೇವೇ ಪರಿಪರ್ತನಂ ಚ ಭೂಯಾತ್ ರಾಮಸ್ಯ ಗತಸಮೀಂ ಶಿವಶ್ಚೇತ್ಮಾತ್ಮಹಂ ಪ್ರವೀರಃ ಏವತ್ತವಾರ್ಯ ನವರಾಜ ಸಮಾಪಿತಾವನ ಪ್ರಾಕ್ಷಾತಪುರಂ ಏತಜ್ಜಬುದ್ಧಾ ಗತಮಯಾ ತ್ವಂ ಸತ್ಯತಂ ಸೀತಾಂ ಸಮಾಗ್ರಾಮ. ರಾಜಕುಮಾರರು ಇಬ್ಬರು ಇವರಿಗೆ ನೀನೊಬ್ಬನೇ ಬೇಗ ಹೋಗು ಎಂದು ಹೇಳಿ ಮರಳಿ ಅವಳು ನನ್ನ ಬಳಿ ಒಂದು ಸಂದೇಶವನ್ನು ಕಳಿಸಿದಳು. ಸಿಂಹ ಪರಾಕ್ರಮಗಳಾದಂತಹ ರಾಮಲಕ್ಷ್ಮಣರ ಕ್ಷೇಮಗ್ರಾಮ ಸಮಾಚಾರವನ್ನು ನಾನು ಕೇಳಿದೆ ಎಂದು ಹೇಳು. ಹಾಗೆಯೇ ಸುಗ್ರೀವನಲ್ಲಿಯೋ ಅವನ ಮಾತಿನಲ್ಲಿಯೋ ಎಲ್ಲರಲ್ಲಿಯೋ ಕುಶಲ ಪ್ರಸ್ತಾವವನ್ನು ಕೇಳಿದೆನೋ ಎಂಬುದಾಗಿ ಹೇಳು. ಮಹಾಬಾಹುವಾದಂತಹ ಶ್ರೀರಾಮನು ನನ್ನನ್ನು ಈ ದುಃಖ ಸಮುದ್ರದಿಂದ ಬೇಗನೆ ಪಾರು ಮಾಡುವಂತೆ ನೀನು ಅವನಿಗೆ ಹೇಳಿ ಸಮಾಧಾನ ಮಾಡು. ನನ್ನ ಈ ನಿರ್ವೇದಿಯನ್ನು ದುಃಖದ ಅತಿರೇಕ ಸ್ತ್ರೀಯನ್ನು ಹಾಗೂ ಈ ರಾಕ್ಷಸ ಸ್ತ್ರೀಯರು ಭಯಪಡಿಸುವಂತಹ ವಿಷಯವನ್ನು ಶ್ರೀರಾಮನಿಗೆ ಹೋದಾಕ್ಷಣವೇ ತಿಳಿಸು. ನಿನ್ನ ಪ್ರಯಾಣಕ್ಕೆ ಮಂಗಳವಾಗಲಿ. ಹೀಗೆ ರಾವಣದಿಂದ ಅಶೋಕವನದಲ್ಲಿ ಬಂಧಿಸಲ್ಪಟ್ಟಿರುವಂತಹ ಸೀತಾದೇವಿಯು ಈ ಎಲ್ಲ ವಿಷಯಗಳನ್ನು ವಿಷಾದದಿಂದ ನನ್ನೊಡನೆ ಹೇಳಿದಳು. ಅವೆಲ್ಲವನ್ನು ನೀನು ಗಮನಿಸಿ ಸೀತಾದೇವಿಯು ಜೀವಿಸಿದ್ದು ಭದ್ರವಾಗಿ ಇರುವಳೆಂಬುವ ವಿಷಯದಲ್ಲಿ ವಿಶ್ವಾಸವನ್ನು ಇರು ಎಂಬುದರೊಂದಿಗೆ ನಿತ್ಯಾಶೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯಾದಿಕಾವ್ಯ ಸುಂದರಕಾಂಡೆ ಸಪ್ತಷಷ್ಟಿತಮ ಸರ್ಗಃ ತಥಾಹಮುತ್ತರಂ ದೇವ್ಯಾ ಪುನರುಕ್ತಸಂಭ್ರಮಃ ತವ ಸ್ನೇಹ ನರವ್ಯಾಘ್ರ ಸೌಹಾರ್ದಾತಮಾನ್ಯವೈ ಏವಂ ಬಹುವಿಧಂ ವಾಕ್ಯೋ ದಾಮೋದಾಚರತಿ ತ್ವಯಾ ಯಥಾ ಮಾಪತ್ತು ಜಾಶೀಘ್ರಮತ್ಪಾರಾವಣಃ ಮಾಮಹವೇ ಯದಿ ವಾ ಮನ್ಯಸೆ ವೀರಾವಸೈರಾಹಮರಿಂದಮ ಕಸ್ಮಿಂಶ್ಚಿತ್ ಸಂಸ್ಕೃತೆ ದೇಶೆ ವಿಶ್ರಾಂತಶ್ವೋ ಗಮಿಷ್ಯಸಿ ಮಮಾಚಾಪ್ಯಲ್ಪಭಾಗ್ಯಾಯ ಸಂಧ್ಯಾ ಭಗವಾನರ ಅಸ್ಯ ಶೋಕ ವಿಪಾಕಸ್ಯ ಮುಹೂರ್ತಸ್ಯಾಪಿ ಮೋಕ್ಷಣಂ ಗತೆ ಹಿ ತ್ವಯಿ ವಿಶ್ರಾಂತೆ ಪುನರಾಗಮನಾಯ ವೈ ಪ್ರಾಣಾನಪಿ ಸಂದೇಹೋ ಮಮ ಸ್ಯಾನ್ನಾರ್ಥ ಸಂಶಯಃ ತವಾದರ್ಶನದ ಶೋಕೋ ಭೂಯೋ ಮಾಮೃತಾಪಯೇತ್ ದುಃಖಪರಾಭೂತಾಂ ದುಃಖಭಾಗಿನಿ. ಹನುಮಂತನು ಶ್ರೀರಾಮನಿಗೆ ಪುನಃ ಹೀಗೆ ಹೇಳುತ್ತಾನೆ, ನಿನಗೆ ನನ್ನ ಮೇಲೆ ಇರುವಂತಹ ಪ್ರೇಮಾದರಗಳನ್ನು ನೋಡಿ ಆ ದೇವಿಯು ನನ್ನಲ್ಲಿ ಆದರಿಂದ ಪುನಃ ಹೀಗೆ ಹೇಳಿದಳು. ದಶರಥ ಕುಮಾರನಾದಂತಹ ಶ್ರೀರಾಮನು ಯುದ್ಧದಲ್ಲಿ ರಾವಣನನ್ನು ಸಂಹರಿಸಿ ಶೀಘ್ರವಾಗಿ ನನ್ನನ್ನು ಕರೆದೊಯ್ಯುವಂತೆ ಅವನಲ್ಲಿ ಅನೇಕ ಪ್ರಕಾರದಿಂದ ಹೇಳು. ನಿನಗೆ ಸಮ್ಮತವಾದರೆ ಒಂದು ದಿನದ ಮಟ್ಟಿಗಾದರೂ ಇಲ್ಲಿರು ಯಾವುದಾದರೊಂದು ರಹಸ್ಯ ಪ್ರದೇಶದಲ್ಲಿ ವಿಶ್ರಾಂತಿ ಪಡೆದು ನಾಳೆ ಹೊರಡಬಹುದು. ನೀನು ಇಲ್ಲೇ ಸಮೀಪದಲ್ಲಿ ಇದ್ದರೆ ಮಂದ ಭಾಗ್ಯವಾದಂತಹ ನನಗೆ ಈ ಅಂತ್ಯವಿಲ್ಲದ ಶೋಕವು ಒಂದು ಕ್ಷಣಕಾಲವಾದರೂ ದೂರವಾಗಬಹುದು. ಪರಾಕ್ರಮಶಾಲಿಯಾದಂತಹ ನೀನು ಹೋಗಿ ಮರಳಿ ಮನೆಗೆ ಬರುವವರೆಗೆ ನನ್ನ ಪ್ರಾಣಗಳು ಉಳಿಯುವುದು ಸಂದೇಹವೂ ಆಗಿದೆ. ಇದರಲ್ಲಿ ಸಂಶಯವಿಲ್ಲ. ಎಲೆ ಮಹಾವೀರನೇ, ನೀನು ಇಲ್ಲಿಂದ ಹೋದೊಡನೆ ನಿನ್ನ ದರ್ಶನ ಭಾಗ್ಯವು ನನಗೆ ದೂರವಾಗುವುದು. ಆದ್ದರಿಂದ ನೀನು ಇನ್ನೂ ನನ್ನನ್ನು ಬಾಧಿಸುವುದು. ಆ ವಿಧವಾಗಿ ನನ್ನ ದುಃಖ ಪರಂಪರೆಯು ಹೆಚ್ಚುತ್ತಾ ಹೋದೀತು. ನೀನು ಸರ್ವಸಮರ್ಥನೆ, ನಿನ್ನ ವಿಷಯದಲ್ಲಿ ಸಂದೇಹವೇ ಇಲ್ಲ. ಆದರೆ ನಿನ್ನ ಸಹಾಯಕರಾದ ವಾನರರ ವಿಷಯದಲ್ಲಿ ನನಗೆ ಸಂದೇಹವೇ ಕಾಡುತ್ತಿದೆ.
ದಾಟಲು ಅಶಕ್ಯವಾದಂತಹ ಈ ಮಹಾಸಮುದ್ರವನ್ನು ಈ ಮಾನವ ಮಲ್ಲೂಕ ಸೈನ್ಯವು ಹೇಗೆ ದಾಟುವರು? ಪ್ರಪಂಚದಲ್ಲಿರುವ ಪ್ರಾಣಿಗಳಲ್ಲಿ ವಾಯು, ಗರುಡ ಹಾಗೂ ನೀನು ಹೀಗೆ ಮೂವರಿಗೆ ಮಾತ್ರ ಈ ಮಹಾಸಮುದ್ರವನ್ನು ದಾಟುವ ಶಕ್ತಿ ಇದೆ ಎಂಬುದನ್ನು ನಾನು ಭಾವಿಸುತ್ತೇನೆ. ಪ್ರಯಾಣಮೇವ ಭೂತಾನಾಂ ಸಾಗರಸ್ಯ ಸಲಂಘನೆ ಶಕ್ತಿಸ್ಯ ದ್ವೈತೇಯಸ್ಯ ತದಸ್ಮಿನ್ ಕಾಲೇ ನಿರೋಗೆ ವೀರೈವ ದುರತಿಕ್ರಮೆ ಕಿಂ ಪಶ್ಯತಿ ಸಮಾಧಾನಂ ತ್ವಂ ಹಿ ಕಾರ್ಯವಿದಾಮರಃ ಕಾಮಮಂತ್ರತಮೇವೈಕಃ ಕಾರ್ಯಸ್ಯ ಪ್ರತಿಸಾಧನೆ पर्याप्तः परवीरज्ञाः यशस्यस्ते महोभवोदयः फले समग्रे रतिमां हित्वा रावणमाहवे विजया सा पुरीं रामोदयेतस्य यशस्करं यथाहं तस्य वीरस्य वनादुपाधिनाहरत रक्षसा तद्भया देवात्मानरतिराघवान् ಎಲ್ಲ ಕಾರ್ಯವನ್ನು ಸಾಧಿಸಲು ನೀನು ಒಬ್ಬನೇ ಸಾಕು. ಆದರೆ ಹೀಗೆ ಮಾಡುವುದರಿಂದ ನಿನಗೆ ಯಶಸ್ಸು ಲಭಿಸಿತು. ನನಗಾಗಲಿ ಶ್ರೀರಾಮನಿಗಾಗಲಿ ಯಶಸ್ಸು ಲಭಿಸಲಾರದು. ಶ್ರೀರಾಮನು ಇಲ್ಲಿಗೆ ಬಂದು ಯುದ್ಧದಲ್ಲಿ ರಾವಣನನ್ನು ಅವನ ಸಮಸ್ತ ಬಲವನ್ನು ರಣರಂಗದಲ್ಲಿ ಸಂಹರಿಸಿ ವಿಜೇತನಾಗಿ ನನ್ನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋದರೆ ಅದು ಆ ಶ್ರೀರಾಮನಿಗೂ ನನಗೂ ಯಶಸ್ಕರವು. ಶ್ರೀರಾಮನಿಗೆ ಭಯಪಟ್ಟು ರಾಕ್ಷಸನಾದಂತಹ ರಾವಣನು ಸಜ್ಜನೆಯಿಂದ ನನ್ನನ್ನು ಅರಣ್ಯದಿಂದ ಅಪಹರಿಸಿ ತಂದನು. ಈಗ ಆ ಶ್ರೀರಾಮನು ಹಾಗೆ ಮಾಡಕೂಡದು. ಸ್ವತಃ ಬಾರದೆ ಹನುಮಂತನ ಮೂಲಕ ಪತಿಯನ್ನು ಪಡೆಯಲು ಆತನು ಸಹಿತನು. ಏಕೆಂದರೆ ಆತನು ವೀರನು, ನಾನು ವೀರಪತಿಯು. ಬಲಯೇತು ಸಕಲಾಂ ಕೃತ್ವಾ ಲಂಕಾಂ ಪುರಬಲಾತ್ಮನಃ ಮಾನಯೇದೈಕಾಕೃತಃ ತಸ್ಯಾದಗಮನ ಸಂತೋಷಂ ಭವೇತ್ ಸತ್ಯಥಾ ತಸ್ಯ ವಿಕ್ರಾಂತ ಮನೋರೂಪಂ ಮಹಾತ್ಮನಃ भवत्याः शूरस्यार्थानुपादय तदर्थोपहितं वाक्यं प्रश्रितं हेतुसंहितं शाम्यहं ततश्रेषं वाक्यं सर्वं प्रवम् देवीं परिरक्षये सैन्यानां विश्वताम्रः पुत्रेव सप्तसम्पन्नः तवाते प्रदर्शयः तस्य विक्रमसम्पन्ना सप्तवन्तो महाबलाः मनस्सङ्कल्पसम्पाता निदेशे हरिरस्थिताः येषान्नोपरिणाधस्तान् दत्तकर्मसु सीदन्ते महत्संवितते सः दक्षतैर्महाभागे वालरे फलदर्पितैः दक्षिणेत्ता भूमिः वायुगानसारिभिः मद्विशिष्टास्तुल्याश्च सन्ति तत्र वनौकसः मत्तः प्रत्यवरः कश्चिन्नास्ति देवसन्निभौ. ಶ್ರೀರಾಮನು ತನ್ನ ಬಲದಿಂದ ಶತ್ರುವನ್ನು ಧೂಳೀಪಟ ಮಾಡಿ ಲಂಕೆಯನ್ನು ನಿರ್ನಾಮಗೈದು ನನ್ನನ್ನು ಸ್ವಯಮಾಗಿ ಕರೆದುಕೊಂಡು ಹೋದರೆ ಅದು ಆ ವೀರನಿಗೆ ತಕ್ಕುದಾದ್ದು. ಮಹಾತ್ಮನಾದಂತಹ ಶ್ರೀರಾಮನ ಪರಾಕ್ರಮಕ್ಕೆ ತಕ್ಕುದಾದ ಕಾರ್ಯಸಾಧನವನ್ನು ಈ ರೀತಿಯಾಗಿ ನೀನು ನಿರೂಪಿಸಬೇಕು. ಅರ್ಥವತ್ತಾದ ಮತ್ತು ವಿಪರೀತವಾದಂತಹ ಸೀತಾದೇವಿಯ ಆ ಮಾತನ್ನು ಕೇಳಿ ನಾನು ಕೊನೆಯದಾಗಿ ಹೀಗೆ ಹೇಳಿದೆ. ಮಾನರ ಬಲ್ಲೂಕ ಸೈನ್ಯಗಳಿಗೆ ಹೊಡೆಯನು ಅತಿಶ್ರೇಷ್ಠನಾದಂತಹ ಸುಗ್ರೀವನು ನಿನ್ನನ್ನು ಶ್ರೀರಾಮನ ಬಳಿಗೆ ಸೇರಿಸುವಲ್ಲಿ ದೃಢವಾಗಿ ನಿಶ್ಚಯಿಸಿಕೊಂಡವನು. ಮಹಾಪರಾಕ್ರಮವಂತರಾದಂತಹ ವಾನರರು ಸುಗ್ರೀವನ ಆಜ್ಞೆಗೆ ಬದ್ಧರು ಆಗಿರುವರು. ಅವರು ಅವರ ಮನಸ್ಸಿನಲ್ಲಿ ಸಂಕಲ್ಪ ಉಂಟಾಗುತ್ತಲೇ ಇಲ್ಲಿಗೆ ಆಗಮಿಸುವರು. ಆ ವಾನರರು ಆಕಾಶದಲ್ಲಾಗಲಿ ಪಾತಾಳದಲ್ಲಾಗಲಿ ಭೂಮಿಯ ಮೇಲಾಗಲಿ ನಿರಾತಂಕವಾಗಿ ಸಂಚರಿಸಬಲ್ಲರು. ಅಂತಹ ವಾನರರು ಎಂತಹ ಘನಕಾರ್ಯವಾದರೂ ಅನಾಯಾಸವಾಗಿ ಮಾಡಬಲ್ಲರು. ಹೆಚ್ಚಿನ ಬಲಶಾಲಿಗಳಾದಂತಹ ಆ ವಾನರರು ಅನೇಕ ಬಾರಿ ಈ ಭೂಮಂಡಲವನ್ನು ಸುತ್ತಿ ಬಂದಿರುವರು. ನನಗಿಂತ ಹೆಚ್ಚು ಪರಾಕ್ರಮಿಗಳು, ನನಗೆ ಸಮಾನರಾದವರು ಸುಗ್ರೀವನ ಬಳಿ ಅನೇಕ ವಾನರರಿದ್ದಾರೆ. ನನಗಿಂತ ಕಡಿಮೆ ಪರಾಕ್ರಮವುಳ್ಳವರು ಯಾರೂ ಇಲ್ಲ. ಕಡಿಮೆ ಫಲಾಭಿವಂತಹ ನಾನೇ ಇಲ್ಲಿಗೆ ಬಂದಿರುವಾಗ ಮಹಾಕವಿಶ್ರೇಷ್ಠರಾದಂತಹ ವಿಷಯದಲ್ಲಿ ಹೇಳುವುದು ಏನಿದೆ? ಇಂತಹ ಸಾಮಾನ್ಯವಾದ ಕಾರ್ಯಗಳಿಗೆ ರಾಜರು ಶ್ರೇಷ್ಠರಾದವರನ್ನು ಯಾವಾಗಲೂ ಕಳಿಸುವುದಿಲ್ಲ, ಸಾಮಾನ್ಯ ಜನರನ್ನೇ ಕಳಿಸುತ್ತಾರೆ ಎಂಬುದಾಗಿ ಆ ಹನುಮಂತನು ಸೀತಾದೇವಿಯ ಬಳಿಗೆ ಹೇಳಿಕೊಂಡಿದ್ದಾನೆ. ಸಕ್ಷತೆ ಓಂ ಅದ್ವಿಷ್ಟಾ ಸುಜಾತ ಸಂಮೋಕತಃ ಮತ್ಯ ಪ್ರತ್ಯವರಕೃತಿ ನಾಸ್ತಿವಸನ್ನಿಧೋ ಅಹಂ ತಾವದ್ಯ ಪ್ರಾಪ್ತನಸ್ತೆ ಮಹಾಬಲಾಃ ಅಹಿ ಪ್ರಕೃತಾ ಪ್ರೇಷ್ಯಂತೆ ಪ್ರೇಷ್ಯಂತೆ ಹಿತರೇಜ್ಞಾಃ ತದಲಂ ಪರಿತಾಪೇನ ದೇವಿ ಮನ್ಯುರ್ವ್ಯಪೈತುತೆ ಏಕೋತ್ಮಾನಯ ಮೇರಂಗಾ ಪ್ರೇಷಂತೆ ಹರಿಯುತಮಾಃ ಮಮ ಪೃಷ್ಠಗತೋ ಸೌ ವಿಗೋದಪ್ಯೋ
त्वत्सकाशं महाभाग्य सिंहामिषतः हरिभ्यं सिंहसङ्काशं क्षिप्रं रक्षति राघवं लक्ष्मणधनुष्पाणिं उपस्थितं ದೇವಿ ನೀವು ಇನ್ನೂ ಪರಿತಾಪವನ್ನು ಬಿಡಿರಿ, ನಿಮ್ಮ ಧೈರ್ಯವು ದೂರವಾಗಲಿ. ಎಲ್ಲ ವಾನರರು ಒಂದೇ ನಗರಕ್ಕೆ ಲಂಕೆಗೆ ಬರುತ್ತಾರೆ. ಉದಯಿಸುತ್ತಿರುವಂತಹ ಸೂರ್ಯ ಚಂದ್ರರಂತೆ ತೇಜೋಮೂರ್ತಿಗಳಾದಂತಹ ರಾಮ ಲಕ್ಷ್ಮಣರು ನನ್ನ ಭುಜಗಳ ಮೇಲೆ ಕುಳಿತುಕೊಂಡು ಇಲ್ಲಿಗೆ ಬರುತ್ತಾರೆ. ಶತ್ರುಸೂದನನು ಸಿಂಹಪರಾಕ್ರಮಿಯು ಆದಂತಹ ರಾಮಚಂದ್ರ ಪ್ರಭುವನ್ನು ಹಾಗೂ ಧನುಷ್ಪಾಣಿಯಾದಂತಹ ಲಕ್ಷ್ಮಣ ಸ್ವಾಮಿಯನ್ನು ಕರೆದುಕೊಂಡು ಆದಷ್ಟು ಬೇಗನೆ ಇಲ್ಲಿಗೆ ಬರುವೆ. ನಖದಂಶ್ರಾಯುಧಾಮಿ ರಾಮಚಾಪೋ ಚಾಪೋ ಹರಿಕ್ರಮಾನ ವಾನರಾಂ ವಾರಣೇಂದ್ರೇ ಭಾನ ಕ್ಷಿಪ್ರಂ ರಕ್ಷಿತಕದಾಂ ಏಲಾಂಬುಧನಿಕಾಶಾನಾಂ ವಿದೇಶಾಂಶೋ ನರ್ತತಾಂಕವಿಖ್ಯಾನಾಂ ಜಿರಾಂ ಶೋಷದಸನಮ ನಿರುತ್ತವನವಾಸಂಜಭ್ಯಾಸಮರಿತಮಂ ಅಭಿಷಿಕ್ತಮಯೋಧ್ಯಾಯಾಂ ಕ್ಷಿಪ್ರಂ ರಕ್ಷತಿ ರಾಘವಂ ततो मया वाग्भिरवीरवाटिनाभिर्दाभिरभिप्रसादिता जगामशान्ति ममैथिलात्मजा तथापि शोकेन पीडितान्. ಹೀಗೆ ಸಿಂಹ ಹುಲಿಗಳಂತೆ ಪರಾಕ್ರಮಶಾಲಿಗಳು ಮಹಾವೀರರು ಗಜೇಂದ್ರಂತೆ ಮಹಾಕಾಯರು ಆದಂತಹ ವಾನರರನ್ನು ಬೇಗನೆ ಇಲ್ಲಿ ನೀವು ನೋಡಲಿರುವಿರಿ. ಪರ್ವತ ಸದೃಶವಾದಂತಹ ಕಪಿಶ್ರೇಷ್ಠರು ಲಂಕಾದ್ವೀಪದಲ್ಲಿರುವಂತಹ ಹಳೆಯ ಪರ್ವತದ ತಪ್ಪುಗಳಲ್ಲಿ ಮಾಡುವಂತಹ ಗರ್ಜನೆಯನ್ನು ನೀವು ಬಹಳ ಬೇಗನೆ ಕೇಳಲಿರುವಿರಿ. ವನವಾಸವನ್ನು ಮುಗಿಸಿ ಅಯೋಧ್ಯೆಯಲ್ಲಿ ನಿನ್ನೊಡನೆ ಪಟ್ಟಾಭಿಷಿಕ್ತನಾಗುವಂತಹ ಶ್ರೀರಾಮನನ್ನು ನೀನು ಶಿಷ್ಟವಾಗಿ ಸಂದರ್ಶಿಸುವೆ. ಹೀಗೆ ಹೇಳಲು ವಿರಹ ಶೋಕದಲ್ಲಿದ್ದರೂ ರಾಕ್ಷಸದಿಂದ ಪೀಡಿತರಾಗಿ ಕೂಡಿದಂತಹ ಮೈಥಿಲಿ ದೇವಿಯೂ ಸಹ ಹೆಚ್ಚು ಪರಿತಾಪ ಪಡುತ್ತಿದ್ದರೂ ನಿನ್ನ ಬಲಪರಾಕ್ರಮಗಳನ್ನು ಹೊಗಳುತ್ತಾ ಅವಳಿಗೆ ತೃಪ್ತಿಕರವಾದಂತಹ ಶುಭಸೂಚಕವಾದಂತಹ ನನ್ನ ಮಾತುಗಳನ್ನು ಕೇಳಿ ಅವಳು ಮನಃಶಾಂತಿಯನ್ನು ಹೊಂದಿದಳೆಂಬುದರಿಗೆ ಇತಿಹಾಸೇ ಶ್ರೀಮಂತರಾಮಾಯಣೆ ರಾಮೀತ್ಯಾದಿಕ ಸುಂದರಕಾಂಡೆ ಅಷ್ಟದರ್ಶಿತಮ ಸರ್ಗಃ. ಓಂ ೃತಿಪದಾಬ್ಜಪ್ರಿವಾಲಿಂದಾಂ ನಮಾಗೇಣ ಮಹಿಮೇಷಾಃ ಗೋಬ್ರಾಹ್ಮಣೇಭ್ಯ ಶುಭಮಂಗಲೋಕಂ ಲೋಕಾಸಮಸ್ತಾ ಸುಖಿನಃ ಭವಂತೋ.
ಕೆಲಸ ಇದೆ 12 ಗಂಟೆಗೆ 12 ಗಂಟೆ ಬರ್ತಾರೆ
Gracias.
Hello. ಶ್ರೀ ರಾಮೋತ್ಸವದ ದಶಮಿ ದಿನದ ಹಗಲು ಶ್ರೀರಥಕ್ಕೆ ತಾಯಿ ಒಡೆಯುವರ ಹೆಸರುಗಳು. ದಯವಿಟ್ಟು ಅವರು ಮುಂದೆ ಬಂದು ತಾಯಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಶ್ರೀ ಶ್ರೀ ಶೃಂಗೇರಿ ಸಂಸ್ಥಾನ ಮಠದ ಪ್ರತಿನಿಧಿಗಳು ಯಾರಾದರೂ ಒಬ್ರು? ಶ್ರೀ ಶ್ರೀ ಶೃಂಗೇರಿ ಸಂಸ್ಥಾನ ಮಠದ ಪ್ರತಿನಿಧಿಗಳು ಯಾರಾದರೂ ಒಬ್ರು? ಶ್ರೀ ವೇದಮೂರ್ತಿ ಯಜ್ಞೇಶ್ವರ ಭಟ್ರ ಮಕ್ಕಳಲ್ಲಿ ಯಾರಾದರೂ ಒಬ್ರು? ಶ್ರೀ ವೇದಮೂರ್ತಿ ಯಜ್ಞೇಶ್ವರ ಭಟ್ರ ಮಕ್ಕಳಲ್ಲಿ ಒಬ್ರು? ಶ್ರೀ ವೇದಮೂರ್ತಿ ಚಂದ್ರಮೌಳೇಶ್ವರ ಭಟ್ರು ಅಶ್ವತ್ಥಪುರ. ಶ್ರೀ ವೇದಮೂರ್ತಿ ಚಂದ್ರಮೌಳೇಶ್ವರ ಭಟ್ರು ಅಶ್ವತ್ಥಪುರ. ಶ್ರೀ ವೇದಮೂರ್ತಿ ಪ್ರಭಾಕರ ಭಟ್ರು ಅಶ್ವತ್ಥಪುರ. ಶ್ರೀ ವೇದಮೂರ್ತಿ ಪ್ರಭಾಕರ ಭಟ್ರು ಅಶ್ವತ್ಥಪುರ. ಶ್ರೀ ವೇದಮೂರ್ತಿ ರಂಗನಾಥ ಭಟ್ರು ಅಶ್ವತ್ಥಪುರ. ಶ್ರೀ ವೇದಮೂರ್ತಿ ರಂಗನಾಥ ಭಟ್ರು ಅಶ್ವತ್ಥಪುರ. ಶ್ರೀ ಹರಿದಾಸರು ಶ್ರೀ ಸ್ವರ್ಣವಲ್ಲಿ ಸಂಸ್ಥಾನದ ಪ್ರತಿನಿಧಿಗಳು ಯಾರಾದರೂ ಒಬ್ಬರು? ಸ್ವರ್ಣವಲ್ಲಿ ಸಂಸ್ಥಾನದ ಪ್ರತಿನಿಧಿಗಳು ಯಾರಾದರೂ ಒಬ್ಬರು? ಶ್ರೀ ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲರೂ? ಶ್ರೀ ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲರೂ? ಶ್ರೀ ಕ್ಷೇತ್ರ ಬೆಳದರಿಯ ಆಡಳಿತ ಪ್ರತಿನಿಧಿಗಳು ಯಾರಾದರೂ ಒಬ್ಬರು? ಶ್ರೀ ಕ್ಷೇತ್ರ ಬೆಳದರಿಯ ಆಡಳಿತ ಪ್ರತಿನಿಧಿಗಳು ಬಂದಿದ್ರೆ ಯಾರಾದರೂ ಒಬ್ಬರು? ದಾವಣಗೆರೆ ಬ್ರಹ್ಮಚೈತನ್ಯ ಮಂದಿರದ ಅರ್ಚಕರು, ದಾವಣಗೆರೆ ಬ್ರಹ್ಮಚೈತನ್ಯ ಮಂದಿರದ ಅರ್ಚಕರು. ಶ್ರೀ ಕ್ಷೇತ್ರ ಗೋಂದಾವಲಿಯ ಪ್ರತಿನಿಧಿಗಳು ಯಾರಾದರೂ ಬಂದಿದ್ರೆ ಒಬ್ಬರು? ಶ್ರೀ ಕ್ಷೇತ್ರ ಗೋಂದಾವಲಿಯ ಪ್ರತಿನಿಧಿಗಳು ಯಾರಾದರೂ ಬಂದಿದ್ರೆ ಒಬ್ಬರು? ವೇದಮೂರ್ತಿ ಪಟ್ಟೆ ವೆಂಕಟೇಶ್ ಭಟ್ರು ಬೆಂಗಳೂರು. ವೇದಮೂರ್ತಿ ಪಟ್ಟೆ ವೆಂಕಟೇಶ್ ಭಟ್ರು ಬೆಂಗಳೂರು. ವೇದಮೂರ್ತಿ ಕಂಚಿಬೈಲು ಶಿವಾನಂದ ಭಟ್ರು. ವೇದಮೂರ್ತಿ ಕಂಚಿಬೈಲು
ಶಿವಾನಂದ ಭಟ್ರು, ವೇದಮೂರ್ತಿ ಕಂಚಿಬೈಲು ವಿಘ್ನೇಶ್ ಭಟ್ರು, ಹಾಗೂ ವೇದಮೂರ್ತಿ ಕಂಚಿಬೈಲು ವಿಘ್ನೇಶ್ ಭಟ್ರು ಹಾಗೂ ಶ್ರೀ ಮಹಾದೇವ ರಾನಡೆಯವರು, ಶ್ರೀ ಮಹಾದೇವ ರಾನಡೆಯವರು. ಒಂದು ವಿನಂತಿ, ದಯವಿಟ್ಟು ಬಾಳೆಹಣ್ಣನ್ನ ಎಸಿಬೇಡಿ, ದಯವಿಟ್ಟು ಬಾಳೆಹಣ್ಣನ್ನ ಎಸಿಬೇಡಿ. ನಂತರ ಯಾರಾದರೂ ಕಾಲಿಗೆ ಸಿಕ್ಕಿ ಜಾರಿದ ಕಷ್ಟ. ಶ್ರೀ ದತ್ತಾತ್ರೇಯ ಭಟ್ರು ದೇವಸ್ಥಾನದ ಟ್ರಸ್ಟಿಗಳು ದಯವಿಟ್ಟು ಬನ್ನಿ. ದೇವಸ್ಥಾನದ ಟ್ರಸ್ಟಿಗಳಾದ ಶ್ರೀ ದತ್ತಾತ್ರೇಯ ಭಟ್ರು ದಯವಿಟ್ಟು ಬನ್ನಿ. ಬಾಳೆಹಣ್ಣನ್ನ ದಯವಿಟ್ಟು ಎಸಿಬೇಡಿಯಪ್ಪ, ದಯವಿಟ್ಟು ಬಾಳೆಹಣ್ಣನ್ನ ಎಸಿಬೇಡಿ. ಅಲ್ಲಿಗೆ ಏನಿಲ್ಲ
ನೂತನವಾದಂತಹ ಪ್ರಾರ್ಥನೆ ಅವನ ಪೂಜೆ ಮಹೋತ್ಸವ ಎಲ್ಲವನ್ನು ಬಹಳ ಚಂದವಾಗಿ ಭಕ್ತಾದಿಗಳು ಹಾಗೂ ಸಮಾಜ ಕಾಲದವರೆಗೆ ಇವತ್ತಿನ ದಿವಸದವರೆಗೆ ವಿಜ್ಞಾನ ಕಾಲದವರೆಗೆ ಬಹಳ ಚಂದವಾಗಿ ಯಾವುದೇ ನ್ಯೂನಾತಿರಿಕ್ತಗಳು ಇಲ್ಲದಂತಹ ರೀತಿಯಲ್ಲಿ ನಡೆಸಿಕೊಂಡು ಹೋಗಿದೆ. ಇನ್ನವರೆಗೆ ವಾಹನೋತ್ಸವದಲ್ಲಿ ಇರತಕ್ಕಂತಹ ಪ್ರಭು ರಾಮಚಂದ್ರ ಇವತ್ತಿನ ದಿವಸದಲ್ಲಿ ಪ್ರಧಾನವಾಗಿ ಶೋಭಾಯಮಾನ ಆಗಿರತಕ್ಕಂತಹ ಪ್ರಭು ರಾಮಚಂದ್ರ ರಥೋತ್ಸವವನ್ನು ಬಹಳ ಚಂದವಾಗಿ ನಡೆಸಿಬಿಟ್ಟು ರಾತ್ರಿಯಲ್ಲಿ ಎಲ್ಲ ಮಹೋತ್ಸವವನ್ನು ಬಹಳ ಚಂದವಾಗಿ ನಡೆಸಿ ಭಕ್ತಾದಿಗಳು ಸಮಾಜ ಬಾಂಧವರಿಗೆ ಎಲ್ಲರಿಗೂ ಕೂಡ ಮುಂದಿನ ಜೀವನದಲ್ಲಿ ಆಯುಷ್ಯವಾಗಿ ಭಾಗ್ಯವನ್ನು ಎಲ್ಲರನ್ನ ಹಾಕಿ ಉತ್ತರೋತ್ತರ ರೀತಿಯನ್ನು ನಡೆಸಬೇಕು ಅಂತ ಹೇಳಿಕೊಂಡು ಪ್ರಭು ರಾಮಚಂದ್ರನ ಸಾನ್ನಿಧ್ಯದಲ್ಲಿ ಕರ್ನಾಟಕದಲ್ಲಿ ರಥನಾಟಕರಾಗಿ ನಾವೆಲ್ಲರೂ ಇದ್ದನ್ನು ಸಾಧನೆ ಮಾಡಬೇಕಾದ ಜಾನಕಿ ಜೀವನ ಪಾರ್ವದೇವತೆ ಹರ ಕುಂಡಲಿ ವರ್ಣ ದಯವಿಟ್ಟು ಬಾಳೆಹಣ್ಣು ಎಸಿಬೇಡಿ, ಕೈಯಿಂದ ಕೈಗೆ ಪಾಸ್ ಮಾಡಿ ಬಾಳೆಹಣ್ಣು ಎಸಿಬೇಡಿ.
ಸನ್ಮಾನವನ್ನು ಮಾಡಲಾಯಿತು. ನಂತರ ನೃತ್ಯ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪೂಜೆ, ಅಷ್ಟಾವಧಾನ, ಉತ್ಸವ, ಬ್ರಹ್ಮರಥೋತ್ಸವ, ಲಲಿತೋತ್ಸವ, ಕಾಕಡಾವತಿ ದೇವಸ್ಥಾನವನ್ನು ತೊಳೆದು ನಂತರ ಅವಭೃತ ಸ್ನಾನ, ಧ್ವಜ ಅವರೋಹಣ ನಾಳೆ ಮಧ್ಯಾಹ್ನದವರೆಗೂ ಎಲ್ಲರಿಗೂ ತುಂಬ ಕೆಲಸ ಇರುತ್ತೆ. ಭಾವಪೂರ್ಣವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಸದವಕಾಶ ಇರುತ್ತದೆ. ಪ್ರಭು ಶ್ರೀರಾಮಚಂದ್ರನ ಪರಿಪೂರ್ಣ ಅನುಗ್ರಹವನ್ನು ಪಡೆಯೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ದಯವಿಟ್ಟು ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಬೇಕು. ಪ್ರಭು ಶ್ರೀರಾಮಚಂದ್ರನ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ.
ಕಾಣಿಕೆಯನ್ನ ರಾತ್ರಿಯೇ ಕೊಡಬೇಕು ಅಂತ ಏನೂ ಇಲ್ಲ. ಈಗಲೂ ಕೂಡ ದೇವಸ್ಥಾನದ ಕಚೇರಿಯಲ್ಲಿ ರಥದ ಕಾಣಿಕೆಯನ್ನ ಕೊಡಬಹುದು. ರಥದ ಕಾಣಿಕೆ 50 ರೂಪಾಯಿಗಿಂತ ಮೇಲ್ಪಟ್ಟು ಕೊಡುವುದಾದರೆ ಈಗಲಿಂದಲೇ ದೇವಸ್ಥಾನದ ಕಚೇರಿಯಲ್ಲಿ ಕೊಡಬಹುದು. ಪ್ರಸಾದವನ್ನ ರಾತ್ರಿ ಪ್ರಭು ಶ್ರೀರಾಮಚಂದ್ರ ರಥಾರೂಢನಾದ ಮೇಲೆ ನೀಡಲಾಗಿದೆ. ರಥದ ಕಾಣಿಕೆಯನ್ನ 50 ರೂಪಾಯಿಗೆ ಮೇಲ್ಪಟ್ಟಂತೆ ಈಗಲೇ ದೇವಸ್ಥಾನದ ಕಚೇರಿಯಲ್ಲಿ ಅಥವಾ ಮಧ್ಯಾಹ್ನ ಊಟದ ವೇಳೆ ನಂತರದಲ್ಲಿ ಕೊಡ್ತಾ ಇರಬಹುದು. ರಾತ್ರಿ ಶ್ರೀರಾಮ ರಥಾರೂಢನಾದ ಮೇಲೆ ಕೊಡಬೇಕು ಅಂತಿಲ್ಲ, ಈಗಿನಿಂದಲೇ ಕೊಡಬಹುದು. ಆದರೆ ಪ್ರಸಾದವನ್ನು ಮಾತ್ರ ಪ್ರಭು ಶ್ರೀರಾಮ ರಥಕ್ಕೆ ಹೋದ ನಂತರ ರಥದಿಂದ ನೀಡಲಾಗುವುದು. ಕನಿಷ್ಠ 50 ರೂಪಾಯಿ ಇಲ್ಲಿ ನೀವು ಪ್ರಸಾದವನ್ನು ಪಡೆಯೋದಕ್ಕೆ ಕೊಡಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ಕೊಡೋದಾದ್ರೆ ರಾತ್ರಿ ಪ್ರಭು ಶ್ರೀರಾಮ ರಥಕ್ಕೆ ಹೋದ ಮೇಲೆ ಕಾಣಿಕೆಯ ತಟ್ಟೆ ಹಿಡಿದುಕೊಂಡು ಬರ್ತಾರೆ. ಅದರಲ್ಲಿ ಶೃಂಗೇರಿಯ ಶ್ರೀಗಳವರು ಅಶ್ವತ್ಥಪುರಕ್ಕೆ ಬಂದಾಗ ಅವರಿಗೆ ವಾಸ್ತವ್ಯದ ವ್ಯವಸ್ಥೆ ಆಗಬೇಕು ಅನ್ನುವ ಉದ್ದೇಶದಿಂದ ದೇವಸ್ಥಾನದ ಹಿಂಭಾಗದಲ್ಲಿ ಗೋಶಾಲೆಯ ಹಿಂಭಾಗದಲ್ಲಿ ಗುರುಭವನವನ್ನು ನಿರ್ಮಿಸುವ ಯೋಜನೆಯನ್ನ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಕಿಕೊಂಡಿದ್ದಾರೆ. ಕಳೆದ ವರ್ಷ ಶ್ರೀಗಳವರು ಅಶ್ವತ್ಥಪುರಕ್ಕೆ ಬಂದಾಗ ಅವರ ಅಮೃತ ಹಸ್ತದಿಂದ ಶಿಲಾನ್ಯಾಸ ಕಾರ್ಯಕ್ರಮವನ್ನ ನೆರವೇರಿಸಿತ್ತು. ಈಗ ಅಂದಾಜು ವೆಚ್ಚವನ್ನ ಸಿದ್ಧಪಡಿಸಲಾಗಿದೆ. ಗುರುಭವನದ ನಿರ್ಮಾಣಕ್ಕೆ ಸುಮಾರು 35 ಲಕ್ಷ ರೂಪಾಯಿಗಳಷ್ಟು ವೆಚ್ಚ ತಗಲುತ್ತದೆ ಅನ್ನೋ ಅಂದಾಜನ್ನು ಮಾಡಲಾಗಿದೆ. ಆ ಕಾರಣದಿಂದ ಸಮಾಜ ಬಾಂಧವರು, ಭಕ್ತಾಭಿಮಾನಿಗಳು ದೇವರು ಗುರುಗಳಿಗೆ ಎಷ್ಟು ಪ್ರೇರೇಪಣೆಯನ್ನ ಕೊಡ್ತಾರೋ ಅಷ್ಟು ದೇಣಿಗೆಯನ್ನ ಕೊಟ್ಟು ಗುರುಭವನದ ನಿರ್ಮಾಣ ಶೀಘ್ರಗತಿಯಲ್ಲಿ ತೀವ್ರಗತಿಯಲ್ಲಿ ನಡೆಯುವ ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿಸುತ್ತಿದ್ದಾರೆ.
4ರಿಂದ 5:30ವರೆಗೆ ಭಜನಾ ಕಾರ್ಯಕ್ರಮ ಇದೆ, ಶಂಕರ ವೇದಿಕೆ ಇದೆ. ಅದಾದ ನಂತರ ಎನ್ನುವ ಪತ್ರಿಕೆಯಿಂದ ಹೊರತರಲಾಗ್ತಾ ಇದೆ. ಅದರಲ್ಲಿ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳ ವಿವರಗಳು ಇರುತ್ತವೆ. ದಯವಿಟ್ಟು ಪ್ರತಿ ಮನೆಯವರು, ಸಮಾಜದ ಪ್ರತಿ ಮನೆಯವರು ಆಜೀವ ಪೋಷಕರಾಗಬೇಕಾಗಿ ವಿನಂತಿಸುತ್ತೇವೆ. ಆಜೀವ ಪೋಷಕತ್ವದ ಚಂದ ಮೊತ್ತ 1,000 ರೂಪಾಯಿ. 1,000 ರೂಪಾಯಿ ಕೊಟ್ಟು ನೀವು ಚಂದಾದಾರರಾದರೆ ಆಜೀವ ಪಡೆಯುತ್ತೆ. ಲೋಕಾಭಿರಾಮ ಪ್ರತಿ ತಿಂಗಳು ನಿಮ್ಮ ಮನೆಗೆ ಬರ್ತಾ ಇರ್ತದೆ. ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳ ವಿವರಗಳನ್ನ ನಿಮ್ಮ ಮನೆಗೆ ಅದು ಹೊತ್ತು ತರ್ತಾ ಇರ್ತದೆ. ರಾಮನವಮಿ ಇರ್ಬೋದು, ರಾಮೋತ್ಸವ ಇರ್ಬೋದು, ಕಾರ್ತಿಕ ದೀಪೋತ್ಸವ ಇರ್ಬೋದು, ಎಲ್ಲರ ವಿವರಗಳು, ಹಾಗೆಯೇ ವರ್ಷಕ್ಕೆ 4 ಬಾರಿ ನಡೆಯುವ ಶ್ರೀರಾಮನಾಮ ಸಪ್ತಾಹದ ವಿವರಗಳನ್ನು ಕೂಡ ಅದು ಹೊತ್ತು ತರ್ತದೆ. ಕೇವಲ 1,000 ರೂಪಾಯಿ ಒಂದೂವರೆಗೆ ನೀವು ದೇಣಿಗೆಯನ್ನು ನೀಡಿ ಆಜೀವ ಪೋಷಕತ್ವವನ್ನು ಪಡೆಯಬಹುದು. ದೇವಸ್ಥಾನದ ಕಚೇರಿಯನ್ನು ದಯವಿಟ್ಟು ಸಂಪರ್ಕಿಸಿ. ಏಪ್ರಿಲ್ 30ನೇ ತಾರೀಕು ಮೂಡಬಿದ್ರೆಯ ಆಳ್ವಾಸ್ ಆಯುರ್ವೇದ ಕಾಲೇಜಿನ ಆಸ್ಪತ್ರೆ, ಪ್ರಸಾದ್ ನೇತ್ರಾಲಯ ಹಾಗೂ ಮೂಡಬಿದ್ರೆಯ ಬ್ರಾಹ್ಮಣ ಮಹಾಸಭಾ ಇವರ ಜಂಟಿ ಆಶ್ರಯದಲ್ಲಿ ಮೂಡಬಿದ್ರೆಯಲ್ಲಿ ಉಚಿತ ಕಣ್ಣಿನ ತಪಾಸಣೆಯನ್ನು ನಡೆಸಲಾಗಿದೆ. ಏಪ್ರಿಲ್ 30ನೇ ತಾರೀಕು ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ. ಒಂದು ವೇಳೆ ಕಣ್ಣಿನ ತಪಾಸಣೆ ಮಾಡಿಸಿದಾಗ ನಿಮಗೆ ಕಣ್ಣಿನ ಆಪರೇಷನ್ ಅಗತ್ಯ ಇದೆ ಅನ್ನೋದು ಕಂಡು ಬಂದರೆ ಅವರೇ ಅದೇ ದಿವಸ ನಿಮ್ಮನ್ನ ಮಂಗಳೂರಿಗೆ ಕರ್ಕೊಂಡು ಹೋಗಿ ಕಣ್ಣಿನ ಆಪರೇಷನ್ ಕೂಡ ಮಾಡಿಸ್ತಾರೆ. ಎಲ್ಲವೂ ಉಚಿತ. ನೀವು ಮಾಡಬೇಕಾಗಿದ್ದು ಒಂದೇ ಒಂದು ಕೆಲಸ, ಏಪ್ರಿಲ್ 20ನೇ ತಾರೀಕಿನ ಒಳಗೆ ದೇವಸ್ಥಾನದ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಬೇಕು. ಬೇರೆ ಯಾವುದೇ ದಾಖಲೆಗಳನ್ನ ನೀವು ಕೊಡೋದು ಬೇಕಾಗಿಲ್ಲ, ಹಣವನ್ನು ನೀಡೋದು ಅಗತ್ಯ ಇಲ್ಲ. ಏಪ್ರಿಲ್ 20ರ ಒಳಗೆ ನಿಮ್ಮ ಹೆಸರನ್ನ ನೋಂದಾಯಿಸಿ. ಯಾರಿಗೆ ಕಣ್ಣಿನ ತಪಾಸಣೆಯನ್ನು ಮಾಡಿಸಬೇಕು ಅಂತ ಹೇಳಿ ಇಚ್ಛೆ ಇದೆಯೋ ಅವರು ಹೆಸರನ್ನ ನೋಂದಾಯಿಸಿ. ಏಪ್ರಿಲ್ 30ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಮೂಡಬಿದ್ರೆಯ ಆಳ್ವಾಸ್ ಆಸ್ಪತ್ರೆಗೆ ಬನ್ನಿ. ಉಳಿದದನ್ನೆಲ್ಲ ಅವರು ನೋಡಿಕೊಳ್ತಾರೆ. ಏಪ್ರಿಲ್ 30ನೇ ತಾರೀಕು ಮಂಗಳವಾರದ ದಿವಸ ಮೂಡಬಿದ್ರೆಯ ಆಳ್ವಾಸ್ ಆಯುರ್ವೇದ ಕಾಲೇಜಿನ ಆಸ್ಪತ್ರೆಯವರು, ಮಂಗಳೂರಿನ ಪ್ರಸಾದ್ ನೇತ್ರಾಲಯ ಆ ಸಂಸ್ಥೆಯವರು, ಹಾಗೆಯೇ ಮೂಡಬಿದ್ರೆಯ ಬ್ರಾಹ್ಮಣ ಮಹಾಸಭಾದವರು ಜಂಟಿಯಾಗಿ ಕಣ್ಣಿನ ತಪಾಸಣೆಯನ್ನ ಉಚಿತವಾಗಿ ನಡೆಸ್ತಾರೆ. ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 3 ಮೂಡಬಿದ್ರೆಯ ಆಳ್ವಾಸ್ ಆಸ್ಪತ್ರೆಯಲ್ಲಿ. ಒಂದು ವೇಳೆ ಕಣ್ಣಿನ ತಪಾಸಣೆಯನ್ನ ಮಾಡಿಸಿದಾಗ ನಿಮ್ಮ ಕಣ್ಣಿಗೆ ಆಪರೇಷನ್ ಮಾಡಿಸುವ ಅಗತ್ಯ ಇದೆ ಅನ್ನೋದು ಕಂಡು ಬಂದರೆ ಅವರೇ ನಿಮ್ಮನ್ನು ಅದೇ ದಿವಸ ಮಂಗಳೂರಿಗೆ ಕರ್ಕೊಂಡು ಹೋಗಿ ನೇತ್ರ ತಜ್ಞರಿಂದ ಆಪರೇಷನ್ ಕೂಡ ಮಾಡಿಸೋದು ಮೂಡಬಿದ್ರೆಗೆ ಕರ್ಕೊಂಡು ಬರ್ತಾರೆ, ವಾಪಸ್ ಕರ್ಕೊಂಡು ಬರ್ತಾರೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಏಪ್ರಿಲ್ 20ರ ಒಳಗೆ ನಿಮ್ಮ ಹೆಸರನ್ನ ನೋಂದಾಯಿಸಿ ದೇವಸ್ಥಾನ ಕಚೇರಿಯನ್ನು ಸಂಪರ್ಕಿಸಿ ಹೆಸರನ್ನು ನೋಂದಾಯಿಸಬಹುದು. ಏಪ್ರಿಲ್ 30ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಆಳ್ವಾಸ್ ಆಸ್ಪತ್ರೆಗೆ ಹೋಗಿ. ಎಲ್ಲವೂ ಉಚಿತ, ಯಾವುದೇ ದಾಖಲೆಗಳನ್ನ ನೀವು ನೀಡೋದು ಬೇಕಾಗಿಲ್ಲ. ಏಪ್ರಿಲ್ 20ರ ಒಳಗೆ ಹೆಸರನ್ನ ನೋಂದಾಯಿಸಿದರೆ ಸಾಕು. ದಯವಿಟ್ಟು ಭಾಗವಹಿಸಿ ಪ್ರಯೋಜನವನ್ನು ಪಡೆದುಕೊಳ್ಳಿ. ನಮಸ್ಕಾರ.
ಸಂಜೆ 4ರಿಂದ 5:30ವರೆಗೆ ಬೆಂಗಳೂರಿನ ವಿದ್ಯಾವಿಲಾಸಿನಿ ಸಭಾದ ಮಹಿಳಾ ತಂಡದವರಿಂದ ಭಜನೆ ಕಾರ್ಯಕ್ರಮ ಶಂಕರ ವೇದಿಕೆಯಲ್ಲಿ ನಡೆಯುತ್ತದೆ. 6:30ರಿಂದ 9:30ವರೆಗೆ ಬೆಂಗಳೂರಿನ ವೇದಾಂತ ಮಾಲಾ ನೃತ್ಯ ಶಾಲೆಯ ಕಲಾವಿದರಿಂದ ವೈವಿಧ್ಯಮಯ ನೃತ್ಯ ಕಾರ್ಯಕ್ರಮಗಳು ಅದೇ ಶಂಕರ ವೇದಿಕೆಯಲ್ಲಿ ನಡೆಯುತ್ತವೆ. ಅದಾದ ನಂತರ ಮಹಾಪೂಜೆ, ಅಷ್ಟಾವಧಾನ ಉತ್ಸವ, ಬ್ರಹ್ಮರಥೋತ್ಸವ, ಲಲಿತೋತ್ಸವ, ದೇವಸ್ಥಾನದ ಸ್ವಚ್ಛ ಮಾಡುವ ಕೆಲಸ, ಅಮೃತ ಸ್ನಾನ, ಧ್ವಜ ಅವರೋಹಣ, ಈ ಎಲ್ಲ ಕಾರ್ಯಕ್ರಮಗಳು ನಾಳೆ ಮಧ್ಯಾಹ್ನದವರೆಗೆ ನಡೀತವೆ. ಅಹೋರಾತ್ರಿ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಪ್ರಭು ಶ್ರೀರಾಮನ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತೇನೆ.
ಧನ್ಯವಾದಗಳು.